ಈ ಕಾರ್ಯಕ್ರಮದ ಎಲ್ಲ ಕ್ರೆಡಿಟ್ ಹೋಗಬೇಕಾಗಿರೋದು ನನ್ನ ಮಗನ ಸಮಾನ ಆಗಿರತಕ್ಕಂತಹ ಬಸವರಾಜ ಮಹಾಮನಿಯವರಿಗೆ. ಅವನನ್ನು ನಾನು ಶಿಷ್ಯ ಅಂತ ಸ್ವೀಕರಿಸಿದೆ, ಈಗ ಅವನೇ ನನ್ನ ಗುರು ಆಗ್ತಿದ್ದಾನೆ. ಈ ವಿಶಿಷ್ಟವಾದಂಥ ಒಂದು ಕಲ್ಪನೆ, ಈ ವಿಚಾರ ಅವನ ತಲೆಯಲ್ಲೇ ಬಂತಾಗಲಿ ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನಾನು ಆ ಫೋಟೋದಲ್ಲಿ ನಮ್ಮ ತಾಯಿ ಚಿತ್ರ ಬರ್ತದೆ, ಈ ಥರ ಒಂದು ಆ ಬೆಲ್ಲ ಆಗ್ತದೆ ಅನ್ನೋದು ಕೂಡ ನನ್ನಿಂದ ಮುಚ್ಚಿಟ್ಟಿದ್ದಾನೆ. ಮತ್ತು ಇಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾನೆ, ಇಷ್ಟು ಜನರಿಗೆ ಸನ್ಮಾನ ಅನ್ನೋದು ಕೂಡ ನನ್ನ ಜೊತೆ ಹೇಳಲ್ಲ. ಬಹಳ ಮೌನಿ ನಮ್ಮ ಮಹಾಮನಿ. ಏನೇ ಮಾಡಲಿ ಮೌನವಾಗಿ ಮಾಡೋದು ಅವನು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ವಭಾವ. ಭಾಳ ಕಷ್ಟದಿಂದ ಬೆಳೆದಿರ್ತಕ್ಕಂಥ ಬಸವರಾಜ ಮಹಾಮನಿ ಯಾದಗಿರಿಲಿ ಗೆಳೆಯರ ಮಧ್ಯೆ ಮಾತ್ರ ಜೋಕ್ ಹೇಳ್ತಿದ್ರು. ಫಸ್ಟ್ ನನ್ನನ್ನು ಆ ಭಾಗಕ್ಕೆ ಕರೆಸಿ ಗೌರವಿಸಿ ಅಲ್ಲಿನ ಜನರನ್ನು ಪರಿಚಯ ಮಾಡಿದರು. ಅವನು ನಡೆದ ಘಟನೆ ಹೇಳ್ತೀನಿ ನಾನು ನಿಮಗೆ. ನನ್ನ ಬಾದು ಏನೋ ಮಾಮನಿ ನಿಮಗೆ ಯಾಕೆ ಬಿಟ್ಟಿದ್ದ ನಿನ್ನ ನಾನು ಯಾರೋ ಹೇಳಿಬಿಟ್ರು, ಪ್ರಾಣೇಶ್ ಇದು ನಾ ಹೇಳ್ತಿರೋದು ಸುಮಾರು 20-25 ವರ್ಷದ ಹಿಂದಿನ ಘಟನೆ. ಪ್ರಾಣೇಶ ನೀನು ಜೋಕ್ ಹೇಳಕತ್ತೀಯಪ್ಪ ಎಲ್ಲರಿಗೂ. ಈ ಇದರೊಳಗೆ ಯಾದಗಿರಿ ಒಳಗೆ ಅದು ಮಹಾಮನಿ ಬಸವರಾಜ ಅಂತ ಒಂದು ಹುಡುಗೈತೆ, ಅದು ಸೇಮ್ ನಿನ್ನಂಗೆ ನಿನ್ನ ಜೋಕ ಹೇಳ್ತಾನೋ ಮಾರಾಯ, ಹಿಂಗಾದ್ರೆ ನಿನ್ನ ಜೀವನ ಹೆಂಗಪ್ಪ ಅಂದ್ಬಿಟ್ರು. ನಾನು ಅದೇ ತಾನೇ ಫೀಲ್ಡ್ಗೆ ಇಳಿದವನು. ಹೆಂಗಪ್ಪ ಹಿಂಗಾದ್ರೆ ಗತಿ ಅಂಥೇಳಿ ಆತನನ್ನು ನಾನು ಎದುರು ಬಂದರೆ ಮಾತಾಡಿಸ್ಲಿಲ್ಲ. ಎಷ್ಟೋ ಕಡೆ ಆತ ಬರ್ತಾನೆ ಅಂತಂದರೆ ನಾನು ಹೋಗಲಿಲ್ಲ, ನಾನಿದ್ದಲ್ಲಿ ಅವನು ಕರೆಸ್ಲಿಗಳಿಲ್ಲ. ಹೀಗೆ ವೈರತ್ವ ಬೆಳೆಯುವಂಥ ವಾತಾವರಣ ನಿರ್ಮಾಣ ಆಗಿತ್ತು 25 ವರ್ಷಗಳ ಹಿಂದೆ. ಆಮೇಲೆ ಒಂದಿನ ಅವನ ವಿನಯವಂತಿಕೆ, ಆ ಸೌಜನ್ಯಶೀಲತೆ, ಅವನ ಸೇವಾ ಮನೋಭಾವ ಇವನ್ನೆಲ್ಲ ನೋಡಿದಾಗ ನನಗನ್ನಿಸ್ತು ಬಹುಶಃ ನನ್ನ ಉತ್ತರಾಧಿಕಾರಿ ಬಸವರಾಜ ಮಹಾಮನಿ ಅಂತ. ನನ್ನ ಕಾರ್ಯಕ್ರಮಗಳು 4,000 ಆಯ್ತು ಇವತ್ತಿಗೆ. 4,000 ಕಾರ್ಯಕ್ರಮಗಳಲ್ಲಿ 2,500-3 ಸಾವಿರ ಮಹಾಮನಿ ಜೊತೆಗಿದ್ದಾನೆ. ಇನ್ನೊಬ್ಬ ನನ್ನ ಆತ್ಮೀಯ ಶಿಷ್ಯ, ನನ್ನ ಗಂಗಾವತಿಯ ನೆರೆಹೊರೆಯ ವ್ಯಕ್ತಿ ಅಂದರೆ ನರಸಿಂಹ ಜೋಶಿ. ನರಸಿಂಹ ಜೋಶಿ ಮತ್ತು ಮಹಾಮನಿ ಇವರಿಬ್ಬರು ನನ್ನ ಕಣ್ಣುಗಳು. ನರಸಿಂಹ ಜೋಶಿ ಕೂಡ ಹಾಗೆ ಭಾಳ ಖ್ಯಾತ ಮಿಮಿಕ್ರಿ ಪಟು. ಅವನು ನಮ್ಮ ಗಂಗಾವತಿ ಬಿಟ್ಟು ಹೊರಗಡೆ ಹೋಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಅದ್ಭುತವಾದಂಥ ಕಂಠದಿಂದ ಅನೇಕ ಜನರ ಒಂದು ದಿವಸಕ್ಕೆ 6-7 ಕಾರ್ಯಕ್ರಮ ಕೊಡ್ತಿದ್ದೆ ಒಂದೇ ಸಾರಿ. ಅಂದರೆ ಒಂದು ಕಡೆ ಕೊಡೋದು, ಇನ್ನೊಂದು ಕಡೆ ಹೋಗೋದು, ಒಂದು ಕಡೆ ಆರ್ಕೆಸ್ಟ್ರಾಗಳ ಜೊತೆಗೆ ಇರ್ತಿದ್ದ. ಅವನಿಗೂ ಕೂಡ ಒಂದು ಸಾಹಿತ್ಯಿಕ ರೂಪ ಕೊಟ್ಟು ನಮ್ಮ ಜೊತೆಗೆ ಸೇರಿಸ್ಕೊಂಡ್ವಿ. ನಾನು ಒಂದು STD ಬೂತ್ ನಡೆಸ್ತಾ ಇದ್ದೆ. ಆವಾಗ ಅಲ್ಲಿಗೆ ಬಂದು ಕೂತು ಮಾತಾಡ್ತಿರ್ಬೇಕಾದ್ರೆ ನಾವು ಇಂಥಲ್ಲಿ ಹೋಗಿ ಬಂದೆ ಅಂತಲ್ಲಿ ಹೋಗಿ ಬಂದೆ ಅಂತ ನಾನು ಮಾತಾಡಿದ್ರೆ, ನಾವು ನರಸಿಂಹ ಜೋಶಿ ನಮಗೇನು ಹೇಳ್ತಿದ್ದ ಅಂದರೆ, ಸರ್ ನಾನು ಹೋಗಿದ್ದೆ ಸರ, ಒಂದು ವೈಸ್ ಮಾಡಿದೆ, ಅದು ಸ್ವಲ್ಪ ಫೇಲ್ ಆಗಿಬಿಡುತ್ತೆ ಸರ, ಎಲ್ಲೋ ಮೂಲೆಗಾಯಿಸಿ ಒಂದು ಕಲ್ಲು ಬಂದುಬಿಡ್ತೀರಿ ಅಂದ. ಎಲ್ಲೋ ಹೊಡ್ಯಾಕೆ ಬಂದುಬಿಟ್ಟಿದ್ದೀರಿ ಜಾತ್ರೆ ನಮ್ಮನ್ನು ಅವ್ನು ಧ್ವನಿ ಮಾಡಿದ್ದಕ್ಕೆ, ಊರಾಗ ಆತನ ಸಿನಿಮಾ ಓಡಂಗಿಲ್ಲ ಅಂತ. ಹೀಗೆಲ್ಲ ಕಷ್ಟಗಳ ಮಧ್ಯೆ ಕಲಾವಿದ ಆದವರು ನರಸಿಂಹ ಜೋಶಿ ಅವರು. ಯಾರ್ದೋ ವಯಸ್ಸು ರಾಜಕಾರಣಿಗಳ ವಯಸ್ಸು ಮಾಡೋದು, ಅಲ್ಲೇ ಅದನ್ಯಾಕೆ ಮಾಡ್ತೀವೋ ಅದು ನಮ್ಮ ಪಾರ್ಟಿ ಅಲ್ಲ ಅಂತ ಅನ್ನೋದು ಚಾಲೆಂಜಿಂಗ್ ಜಾಬು. ಇದು ಯಾವುದು ಧ್ವನಿ ಅನುಕರಣೆ ಮಾಡೋದು. ಕೆಲವರು ಇವ್ರದ್ದು ಮಾಡೋ ಅಂತ ಹೇಳೋದು, ನನಗೆ ಬರಲ್ಲ ರೀ ಅವ್ರದ್ದು, ಮತ್ತು ಅದನ್ನ ಹೆಂಗೆ ಮಾಡಿದ್ದೀನಿ. ನಾನು ಅನ್ಕೊಂಡೆ, ಅಯ್ಯೋ ನಾನು ಎಷ್ಟು ಸುಲಭವಾಗಿ ಹೋಗಿ ಮಾತಾಡಿ ಬಂದು ಹಾರ ಹಾಕ್ಸ್ಕೊಂಡು ಬಂದುಬಿಡ್ತೀನಿ, ಈ ವ್ಯಕ್ತಿದು ಇಷ್ಟು ಕಷ್ಟ ಇದೆಯಾ ಅಂತ ಅನಿಸ್ತು. ನಿಜ ಅನಿಸ್ತು ನಮಗೆ. ಕೆಲವು ಊರಾಗ ಆ ಪಾರ್ಟಿ ಗೆದ್ದಿರ್ತೈತಿಲ್ಲ ರೀ, ಅವ್ರದ ಮಾಡ್ಬೇಕ್ರಿ. ಅವ್ರ ವಾಯ್ಸ್ ಬರೋಂಗಿಲ್ಲ, ಪ್ರಾಕ್ಟೀಸ್ ಮಾಡಿರಂಗಿಲ್ಲ, ಹೆಂಗಾಗುತ್ತೆ. ನಮ್ಮೂರು MLA ಈತ ಆತಂದನಿ ಮಾಡ್ಬೇಕು ನೀನು. ನಮ್ಮೂರು MP ಇವ್ರು ಅವ್ರದ್ದು ಬರಲ್ಲಪ್ಪ ನನಗೆ. ಹಂಗೆ ಅದು ಯಾರು ಕೇಳ್ತೀವ್ರದ್ದು ಮಾಡೋಕೆ ನಾನೇನು ಬ್ರಹ್ಮ ಅಲ್ಲ. ಪ್ರಾಕ್ಟೀಸ್ ಮಾಡ್ಬೇಕಾದನ್ನ ಕರ್ಜ್ ಅಂತ ಇರ್ತಲ್ಲ ಧ್ವನಿ, ಈಗ ಸಿದ್ದರಾಮಯ್ಯ ಅವ್ರದ್ದು ಅದಲ್ಲ ಅದು ಕರ್ಜ್ ಧ್ವನಿ, ಅಂಥ ಧ್ವನಿಗಳಿದ್ರೆ ಮಾಡ್ಬೋದು ಅಂತ ಹೇಳಿದ್ರೆ ಆ ಜನರಿಗೆ ತಿಳಿತಿದ್ರ. ನಮ್ಮ MLA ಮಾಡಿ ತೋರಿಸಿ ಹೆಂಗೆ ಹೋಗ್ತೀವಿ ಹೊರಗೆ, ನೀನು ಊರು ದಾಟ ಮಾಡ್ತೀವಿ ನಿನಗೆ. ಇಂಥ ಚಾಲೆಂಜಿಂಗ್ನಲ್ಲಿ ಬೆಳೆದವರು ನರಸಿಂಹ ಜೋಶಿ ಅವರು. 11 ಚಿತ್ರಗಳಲ್ಲಿ ಮಾಡಿದ್ದಾರೆ ಅವರು. 6-7 ಚಿತ್ರಗಳು ಪುನೀತ್ ರಾಜ್ಕುಮಾರ್ ಜೊತೆನೇ ಸಿನಿಮಾ ಮಾಡಿದ್ದಾರೆ. ಹೀಗೆ ಇವರಿಬ್ಬರು ವಿಶಿಷ್ಟವಾಗಿ ವೈರತ್ವದ ಮೂಲಕ ನನ್ನ ಹತ್ರ ಬಂದು ಇವತ್ತು ನನ್ನ ಮಕ್ಕಳ ಸಮಾನ ಆಗಿರೋದು ನಿಜಕ್ಕೂ ನನ್ನ ಪೂರ್ವಜನ್ಮದ.
ಇವತ್ತು ನೋಡಿ ಈ ಕಾರ್ಯಕ್ರಮದ ಯಾವುದೂ ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಆಶ್ಚರ್ಯ, ನನಗೂ ಆಶ್ಚರ್ಯ ಆಯ್ತು. ನಮ್ಮ ತಾಯಿ ಫೋಟೋ ಆ ಸ್ಕ್ರೀನ್ ಓದೋದು ನನಗೂ ಮುಚ್ಚಿಟ್ಟಿದ್ದವನು. ಯಾಕೆ ನಮ್ಮ ತಾಯಿ ಸತ್ತು ಇವತ್ತಿಗೆ ತಿಂಗಳಿಗೆ 3 ತಿಂಗಳಾಯ್ತು ಅಷ್ಟೇ. ಇನ್ನೂ ನನ್ನ ಕೂದಲು ಬೆಳೆದಿಲ್ಲ ನೋಡ್ರಿ, ಜಾಸ್ತಿ ಕೂದಲಿರೋದು. ನಮ್ಮ ತಾಯಿಯಿಂದ ನಾನು ಸಾಹಿತ್ಯಿಕ ಅಭ್ಯಾಸವನ್ನು ಪಡೆದೆ. ನಮ್ಮ ತಾಯಿ ಕಾದಂಬರಿ ಓದೋ ಹುಚ್ಚು ಭಾಳ. ಆವಾಗೆಲ್ಲ ಕರೆಂಟ್ ಕೂಡ ಇಲ್ದಿರೋ ಮನೆಗಳು ನಮ್ಮದು. ಎಣ್ಣೆ ಬುಡ್ಡಿ ಬೆಳಕಿನಲ್ಲಿ ನಮ್ಮ ತಾಯಿ ಕಾದಂಬರಿ ಓದ್ತಿದ್ಲು. ಆಕೆಯ ರಜೆ ದಿನಗಳಲ್ಲಿ 3 ಪುಸ್ತಕ 6 ಪುಸ್ತಕ ಮುಗಿಸ್ತು. ದಿವಸಕ್ಕೆ 2 ಪುಸ್ತಕ ಓದ್ತಿದ್ಲು ನಮ್ಮ ತಾಯಿ ಸತ್ಯವತಿ ಬಾಯಿ. ಭಾಳಷ್ಟು ಓದೋದು. 4ನೇ ಕ್ಲಾಸ್ ಕಲ್ತಕ್ಕಿ. ಅವಳಿಂದಲೇ ನನಗೆ ಅನಕರು, ನೌಶಾ ನವರತ್ನಾರಾಮು, MK ಇಂದಿರಾ ಅವರ ಪರಿಚಯ ಆಯಿತು. ಆಮೇಲೆ ನನಗೆ ಗೊತ್ತಾಯ್ತು ಹೆಣ್ಮಕ್ಳ ಕಾದಂಬರಿ ಗಂಡಸರು ಓದಿದರೆ ಉಪಯೋಗ ಇಲ್ಲ ಅಂತ ಗೊತ್ತಾಯಿತು. ಅನಕರು ಅವ್ರದ್ದು ಓದೋಕ್ಕೆ ಶುರು ಮಾಡಿದೆ. ಆಗ ಹನುಮಂತರಾವ್ ವೆರದಾಳ್ ಅಂತ ನಮ್ಮ ರಿಲೇಟಿವ್ ಒಬ್ಬರು, ನಮ್ಮ ತಂದೆ ಕಡೆ ಬಳಗದವರು, ಪ್ರಾಣೇಶ ಬೀಚಿಯವ್ರದ್ದು ಓದ್ಬೇಕಪ್ಪ ನೀವು, ಬೀಚಿಯವ್ರು ಅದ್ಭುತ ಅಂದು. ಮತ್ತೆಷ್ಟೋ ಜನ ಬೀಚಿಯವ್ರದ್ದು ಓದಿದ್ರೆ ಮುಗೀತೋ, ನೀನು ಮನೆ ಮಠ ಎಲ್ಲ ಬಿಟ್ಟುಬಿಡ್ತಿದ್ದಿ, ಅವ್ರದ್ದು ಒಂದು ದೊಡ್ಡ ಗುಂಪು ಐತೆ, ಅವ್ರು ಸಾಮಾನ್ಯರಲ್ಲ, ಹೀಗೆಲ್ಲ ಏನೋ ಆ ಕಾಲಕ್ಕೆ. ಹೀಗಾಗಿ ನನ್ನ ಶಾಲೆಯ ಓದು ಕುಂಠಿತ ಆಗ್ತಾ ಬಂತು. ನಮ್ಮ ಅಪ್ಪನಿಗೆ ಸಿಟ್ಟು. ನಮ್ಮಪ್ಪ ಟೀಚರ್. ನೀನು 24 ಗಂಟೆ ಅನಕರು, ಬೀಚಿ, ಭೈರಪ್ಪನ ಕೈ ಹಿಡ್ಕೊಂಡು ಕುಂತರ, ನನಗೆ ಮುಂದೆ ಅಪ್ಪಾಗವ್ರು ಯಾರಪ್ಪ ಅಂತ ಕೇಳಿದೆ ನಮ್ಮಪ್ಪ. ಈಗೇನೋ ನಾನು ದುಡ್ದಾಗ್ತೀನಿ, ಆಮೇಲೆ ಏನು ಮಾಡ್ಬೇಕು, ನೀನು ಏನು ಓದ್ತಿ ಅಂದರೆ. ಆದರೆ ನಿಜಕ್ಕೂ ನನ್ನ BCom ಡಿಗ್ರಿ ನನ್ನ ಕೈ ಹಿಡೀಲಿಲ್ಲ, ಬೀಚಿ ಸಾಹಿತ್ಯ ನನ್ನ ಕೈ ಹಿಡಿತು ಸ್ನೇಹಿತ. ಹಾಗಂತ ನಿಮ್ಮ ಮಕ್ಕಳು ಶಾಲೆ ಬಿಡಿಸಿ ಕಾದಂಬರಿಗೆ ಹಚ್ಚಬೇಡ್ರಿ ಮತ್ತೆ, ಆಮೇಲೆ ಅವ್ರು ದೊಡ್ಡವರೇ ನಾನು ಓದೋದಕ್ಕೆ ಬರ್ತಾರೆ. ಜೊತೆಗೆ ಸಾಹಿತ್ಯ ಕನ್ನಡದ ಬಗ್ಗೆನೂ ಓದೋದಕ್ಕೆ ನಿಮ್ಮ ಮಕ್ಕಳಲ್ಲಿ ಅಭಿರುಚಿ ತುಂಬಿ. ಇವತ್ತು ನಮ್ಮ ವಸಂತ ಅವ್ರಿಗೆ ಸನ್ಮಾನ ಮಾಡಿದ್ವಿ. ಅವ್ರು ಹೇಳ್ತಿದ್ದಾರೆ ಕನ್ನಡ ಬುಕ್ಸ್ ಮಾರಾಟನೇ ಆಗೋದಲ್ಲ ಸರ್, ಮನೆ ಕೊಟ್ಟು 40% ಡಿಸ್ಕೌಂಟ್ ಕೊಟ್ಟರು ಇಲ್ಲ, 60% ಡಿಸ್ಕೌಂಟ್ ಕೊಟ್ಟರು, ಫ್ರೀ ಕೊಟ್ಟರು ಇಲ್ಲ. ಬುಕ್ಸನ್ನ ಪ್ರೈಸ್ ಕೊಡ್ತಾರೆ ನೋಡ್ರಿ, ಪೇಪರ್ ಸುತ್ತಿ. ಕೆಲವರು ಆ ಪೇಪರೇ ಓಪನ್ ಮಾಡಲ್ಲ. ಕಡೆಗೆ ಅದು ಅಟ್ಲೀಸ್ಟ್ ಕುತೂಹಲಕ್ಕಾದ್ರೂ ಅದನ್ನು ತೆಗೆದು ಓದಿದರೆ ಎಷ್ಟು. ಅದಕ್ಕೆ ದಯವಿಟ್ಟು ನಿಮ್ಮೆಲ್ಲರೇ ನಾನು ವಿನಂತಿ ಒಂದೇ, ಇವತ್ತು ನಿಮ್ಮ ಮಕ್ಕಳೋ ನಿಮ್ಮ ಬಂಧು ಬಳಗವೋ ನಮ್ಮಂತೆ ಆಗಬೇಕು ಅಂತ ನಿಮ್ಗೆ ಅನಿಸಿದರೆ, ಬಲವಂತ ಇಲ್ಲ, ಅನಿಸಿದರೆ ಸಾಹಿತ್ಯ ಜೊತೆಗೇ ಓದಿಸಿ. ಅವ್ರಿಗೆ ಪುಸ್ತಕ ಜೊತೆಗೇ ಸಾಹಿತ್ಯ ಓದಿಸಿ. ಕಾದಂಬರಿ ಓದ್ತಾ ಕೂತ್ರೆ ಅವ್ರು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ, ಮಾರ್ಕ್ಸ್ ತಗೊಳ್ಳಲ್ಲ ಅನ್ನೋ ಭಾವನೆ ಬೇಡ. ಇನ್ನಷ್ಟು ಜಾಸ್ತಿ ಮಾರ್ಕ್ಸ್ ತಗೋತಾರೆ. ಅಂಥ ಜೀವನ ಚರಿತ್ರೆಗಳು ಸಾಹಿತ್ಯದಲ್ಲಿದೆ. ಛಲ ಬರ್ತದೆ ಸಾಹಿತ್ಯ ಓದೋದ್ರಿಂದ. ಛಲದಿಂದ ನಾವು ಬೆಳಿಬೇಕು ಅನ್ನಿಸ್ತದೆ. ಹೌದಾ? ಬೀಚಿಯವರು ಭಾಳ ಓದಿದ್ರಲ್ಲ, 10ನೇ ಕ್ಲಾಸೇ. ಅನಕ್ರವ್ರೇನೋ ಪದವಿ ತೊಗೊಂಡಿದ್ರು ಏನೋ. ಭಾಳಷ್ಟು ಜನ ಸಾಹಿತಿಗಳು ಆದಷ್ಟು ಬೇಗ ಕಾದಂಬರಿ ಸಾಹಿತ್ಯಕ್ಕೆ ಬಂದವರೆ. ಶಾಲೆಯ ಓದುಗಳು ಮಾರ್ಕ್ಸ್ ತಗೋಬೇಕು, ರ್ಯಾಂಕ್ ಬರಬೇಕು, ನಾವು ಇನ್ಫೋಸಿಸಲ್ಲಿರಬೇಕು, ಅಂಥ ಸಂಸ್ಥೆ ಕನಸು ಕಾಣ್ತಾರಾಗಲಿ, ನಾವೊಬ್ಬ ಸಮಾಜಕ್ಕೆ ಹೇಳುವಂಥ ವ್ಯಕ್ತಿಗಳಾಗಬೇಕು ಅನ್ನೋ ಕಲ್ಪನೆ. ನನಗೊಂದು ಜಾಬ್ ಸಿಕ್ಕರೆ ಆಯಿತು. ಜಾಬ್ ಇರೋ ಹೆಂಡತಿ, ಜಾಬ್ ಇರೋ ಗಂಡ, ಮನೇಲಿ ಮಕ್ಕಳು ಖಾಲಿ. ಹೌದಾ? ಇಬ್ಬರು ದುಡ್ಡು ಹಾಕಿ ಮನೆಯಲ್ಲಿ ಅವರು ಮಜಾ ಮಾಡ್ತಾರೆ. ಅದಕ್ಕೆ ಸಾಹಿತ್ಯ ಓದೋದ್ರಿಂದ ಆಗ್ತಕ್ಕಂಥ ಈ ಲಾಭ ಅಂತ ಹೇಳ್ತಾ, ಇವತ್ತು ವಿಶಿಷ್ಟವಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ವಿಶೇಷ ಬಂದ್ರಿ. ಇಲ್ಲಿ ಶೇಖರ್ ತಗ್ಗಿ, ನಮ್ಮ ಶಿವಕುಮಾರ್ ಅಂತ ನಮ್ಮ ಗಂಗಾವತಿ ಗೆಳೆಯರು ಬೆಂಗಳೂರು ಬಿಟ್ಟು ಬಂದು ಇಲ್ಲಿ ನೆಲೆಸಿದ್ದಾರೆ. ಇವತ್ತೇನು ಈ ಕಾರ್ಯ ಹಿಂಬದಿಯ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ, ಅವ್ರು ಯಾರೂ ಸಾಮಾನ್ಯರಲ್ಲ. ಎಲ್ಲ ನನ್ನ ಜೊತೆಗೆ ಸಾಹಿತ್ಯ ಪ್ರೇಮಿಗಳ ಬಳಗ ಅಂತ ನಾನು ಸಂಸ್ಥೆ ಕಟ್ಟಿದಾಗ ಜೊತೆಯಲ್ಲಿ ದುಡಿದವರು. ಅವರ ಮನೆಗಳಿಗೆ, ಅಂಗಡಿಗಳಿಗೆ ಹೋಗಿ ನಾನು ಸ್ಪಾನ್ಸರ್ಶಿಪ್ ಕೇಳಿದಾಗ ಕೈಲಾದಷ್ಟು ನಾನು ಪಾಂಪ್ಲೆಂಟ್ ಹಾಕಿಸ್ಕೊಡ್ತೀನಿ, ನಾನು ಸ್ಟೇಜ್ ದುಡ್ಡು ಕೊಡ್ತೀನಿ, ನಾನು ಬಂದವ್ರಿಗೆ ಟೀ ಕೊಡಿಸ್ತೀನಿ ಅಂತೆಲ್ಲ ಹೇಳಿ ನಮ್ಮನ್ನು ಬೆಳೆಸಿದಂಥ ಮಹಾನುಭಾವರು ಗಂಗಾವತಿಲಿ ಅನೇಕ ಜನ ಇದೆ. ನೀವು ಕೂಡ ದಯವಿಟ್ಟು ಕನ್ನಡವನ್ನು ನಾವಲ್ಲದೆ ಬೇರೆ ಯಾರೂ ಬಳಸೋಕ್ಕಾಗಲ್ಲ, ಅದರಲ್ಲೂ ಬೆಂಗಳೂರಿನಲ್ಲಿ. ಹೌದಾ? ಅದಕ್ಕೆ ದಯವಿಟ್ಟು ಕನ್ನಡವನ್ನು ಕನ್ನಡಿಗರೇ ಬೆಳೆಸೋಣ. ನಮ್ಮ ಮಾತುಕತೆ, ನಮ್ಮ ವರ್ಚಸ್ಸು, ನಮಗಿರೋ ಪ್ರಸಿದ್ಧಿ. ನಾನು ಎಷ್ಟೋ ಸಾರಿ ಎಲ್ಲೆಲ್ಲೋ ಜನ ಫೋಟೋ ತರಿಸಿದ್ದಾರೆ, ಪಕ್ಕದಲ್ಲಿ ಬೇರೆ ಭಾಷೆಯವರು ಏಕವನ್ ಹೈ ಇತ್ನಾ ಲೋಗ ಫೋಟೋ ಖೀಂಚ್ ರೇ ಉಸ್ಕೆ ಸಾಥ್ ಅಂತ ಕೇಳ್ತಾರೆ. ಎವ್ರಿ ವಾಡು ఎలా ఉన్నాడు, లావుగా పెద్దగా ఉన్నాడు, ఎందుకు ಫೋಟೋ తీసుకున్నారు ಅಂತೆಲ್ಲ ಕೇಳ್ತಿರ್ತಾರೆ. ಆವಾಗ ಇಲ್ಲ ಅವರು ಬೀಚಿ ಅನ್ನೋರು ಸಾಹಿತ್ಯ ಅವನ ಹೀಗೆಲ್ಲ ಮಾತಾಡ್ತಾರೆ. ಅದು ಬರಬೇಕು. ಪ್ರತಿಯೊಬ್ಬರು ಸುಮ್ಮನೆ ಕೆಲವರಂತೂ ಇಂಗ್ಲೀಷ್ ಪೇಪರ್ ಇಟ್ಕೊಂಡು ಕೂತಿರ್ತಾರೆ, ಸುಮ್ಮನೆ ಓದ್ತಾನೆ ಇರೋದಿಲ್ಲ. ಸುಮ್ಮನೆ ನಾವು ಟ್ರೇನು, ಬಸ್, ಅದೊಂದು ಶೋಕಿ ಇಂಗ್ಲೀಷ್ ಪೇಪರ್ ತಗೊಳ್ಳೋದು. ನಮ್ಮ ಮನೆಗೆ ಇಂಗ್ಲೀಷ್ ಪೇಪರ್ ಬರುತ್ತೆ ಅಂತ ಹೇಳ್ತಾರೆ. ನಾಳೆ ಇಂಗ್ಲೀಷರೇ ಬಂದು ನಿಮ್ಮನ್ನು ಒದಿತಾರೆ ಅಂಬೋದು ಅವ್ರಿಗೆ ಗೊತ್ತಿಲ್ಲ. ಹೌದಾ? ಅದಕ್ಕೆ ದಯವಿಟ್ಟು ನಿಮ್ಮ ಮನೆ ಹೆಣ್ಣುಮಕ್ಕಳನ್ನ TV ಬಿಡಿ, ಪುಸ್ತಕ ಹಿಡಿ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿದ್ರೆ ನೀವು ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥವ್ರಾಗ್ತೀರಿ, ನೀವು ಸನ್ಮಾನ ಪಡ್ಕೊಳ್ಳುವಂಥ ಆಗ್ತೀರಿ ಅಂತ ಹೇಳ್ತಾ, ಮತ್ತಿನ್ನು ಮುಂದೆ ಹಾಸ್ಯ ಸಂಜೆ ಬೇರೆ ಇದೆ ಅಂತ ಹೇಳಿದ್ದಾರೆ. ಆಗ ಸಮಯ ಸಿಕ್ಕರೆ ನನ್ನ ಶಿಷ್ಯರು ನನ್ನನ್ನು ಸ್ಟೇಜಿಗೆ ಬರಮಾಡಿಕೊಂಡ್ರೆ ಮತ್ತೆ ಮಾತಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.
10 ನಿಮಿಷ ಕಣ್ಣು ಮುಚ್ಕೊಂತೀನಿ, ಯಾರ್ಯಾರು ಹೋಗ್ತಾರೋ ಹೋಗಿಬಿಟ್ರಿ. ನಿಮ್ಮೆಲ್ಲರ ಸಹನೆ, ನಿಮ್ಮೆಲ್ಲರ ಶ್ರದ್ಧೆ, ನಿಮಗಿರ್ತಕ್ಕಂಥ ಹಾಸ್ಯ ಸಾಹಿತ್ಯದ ಮೇಲೆ ಅಭಿಮಾನಕ್ಕೆ ನಾವೆಲ್ಲ ಋಣಿಗಳು. ಎಷ್ಟೊತ್ತಿಂದ ಕೂತಿದ್ದೀರಿ, ಏನು ಕತೆ, ಗ್ರೇಟ್. ಭಾಳ ಸಂತೋಷ ಆಗ್ತದೆ. ಅದಕ್ಕೆ ಬೆಂಗಳೂರಿನ ಜನ ಬಯಸೋದು ಕಲಾವಿದರ ವಾಸಸ್ಥಾನ ಅಂದರೆ ಇದೆ. ಎಷ್ಟು ನಾನು ಬೆಂಗಳೂರಿಗೆ ಬಂದ ಮೇಲೇ ಸ್ವಲ್ಪ ಸುಧಾರಣೆ ಕಂಡದ್ದು. ಹಳ್ಳಿಗಳಲ್ಲೆಲ್ಲ 8:30 ಯಾರೂ ಇರಲ್ಲ, 9 ಮೇಲೆ ಬರ್ತಾರೆ. ಇಲ್ಲಿ ಒಂದು 4 ಗಂಟೆಯಿಂದ ಬಂದಿರಲ್ಲ. ಫಸ್ಟ್ ಬಂದವ್ರು ಯಾರಾದರೂ ಇದ್ದೀರಾ ಇಲ್ಲಿ? 4 ಗಂಟೆಗೆಲ್ಲ ಬಂದುಬಿಟ್ಟಿರಿ. ನೋಡ್ರಿ ಅವ್ರ ಪರಿಸ್ಥಿತಿ ಏನು ಅಂತ ನಾನು ಹೇಳಲಾರೆ ಪಾಪ. ಭಾಳ ಸಂತೋಷ. ಇವತ್ತಿನ ಕಾರ್ಯಕ್ರಮ ಎಲ್ಲ ಕಲಾವಿದರ ಜೀವನದಲ್ಲಿ ನಮಗೆಲ್ಲ ಚಿರಸ್ಮರಣೀಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ನಾನು ಭಾಳ ಮಾತಾಡೋದಿಲ್ಲ, ಯಾಕಂದ್ರೆ ಎಲ್ಲ ಕೇಳಿಬಿಟ್ರಿ. ಕಲಾವಿದರು ಎದೋಗ್ಬಿಟ್ರ ನೋಡಿ. ನೋಡಿರಿ ಅವ್ರದ್ದಾಗುವಾಗ ನಾನು ಸುಮ್ಮನೆ ಕೂತು ಕೇಳಿದೆ. ಇದು ಈ ಕಾಲದ ಗುರು ಶಿಷ್ಯರ ವ್ಯವಸ್ಥೆ. ಶಿಷ್ಯಂದ್ರೆಲ್ಲ ಪರಾರಿ. ಒಳ್ಳೆಯದಾಯಿತು, ಇಲ್ಲಿಗೆ ನನ್ನ ಜೋಕ್ ಕದ್ದು ಬಿಡ್ತಾರೆ ಅವರು. ಒಳ್ಳೆಯದಾಯಿತು ಅವ್ರು ಓದೋದು. ನಾವು ಎಷ್ಟು ಊರುಗಳನ್ನು ಸುತ್ತಿದ್ದೀವಿ ಅಂದರೆ 432 ಊರು ಕರ್ನಾಟಕದಲ್ಲಿ. ಯಾವ ಮಿನಿಸ್ಟ್ರು ಸುತ್ತಕ್ಕಾಗಲ್ಲ. ಹೆಲಿಕಾಪ್ಟರ್ ಇಲ್ಲದೆ ಸುತ್ತಿದ್ದೀವಿ. ಬರೀ ಬಸ್ಗಳಲ್ಲಿ ಕೆಲವು ವರ್ಷ, ಆಮೇಲೆ ನಮ್ಮದೇ ಓನ್ ವೆಹಿಕಲಲ್ಲಿ. ಅದೆಲ್ಲ ನಿಮ್ಮೆಲ್ಲರ ಕೃಪೆಯಿಂದ ನಾವು ಕಾರ್ ತೊಗೊಳ್ಳೋಂತಾಯಿತು. ಪ್ರತಿ ಒಂದು ಕಾರಿಗೆ ನಾವು ಹೋಗೋದು ಪ್ರತಿ ತಿಂಗಳು, ನೀವು ಕೇಳಿದ್ರೆ ನಂಬುತ್ತೀರೋ ಇಲ್ವೋ, 10,000 ಕಿಲೋಮೀಟ್ರ್ ಜರ್ನಿ ನಾವು ಎವ್ರಿ ಮಂತ್. 1.5-2 ವರ್ಷಕ್ಕೆ ನಮ್ಮ ಕಾರ್ ಚೇಂಜ್ ಮಾಡಲೇಬೇಕು, ಇಲ್ಲಾಂದರೆ ಅರ್ಧ ದಾರಿಯಲ್ಲಿ ನಿಂತು ಬಿಡ್ತೀವಿ. ಅದಕ್ಕೆ ಇದಕ್ಕೆಲ್ಲ ಕಾರಣ ನಿಮ್ಮ ಒಂದು ಉದಾರ ಗುಣ, ನಗುವ ಪ್ರವೃತ್ತಿ, ನಿಮ್ಮೆಲ್ಲರ ಬೆಂಗಳೂರಿನ ಅಥವಾ ಇಡೀ ಕರ್ನಾಟಕದ ಜನರ ಅಭಿಮಾನ ಅಂತ ಹೇಳ್ತಾ, ನಾವು ಹೋಗಿ ಬಂದು ಊರುಗಳ ಬಗ್ಗೆ 1-2 ಮಾತುಗಳನ್ನ ಆಡ್ತೀನಿ ಅಷ್ಟೇ ನಾನು. ಎಷ್ಟು ಚೆನ್ನಾಗಿದೆ ನಿಮಗೆಲ್ಲ ಬೆಂಗಳೂರು, ಬೆಂದಕಾಳೂರು ಬೆಂಗಳೂರು ಆಗಿದೆ, ಮೈಸೂರು ಹೀಗೆಲ್ಲ ನಮಗೆ ವಿಚಿತ್ರ ಊರುಗಳು ನಮ್ಮ ಕರ್ನಾಟಕದಾಗ. ತಿಂತೀನಿ, ಕಂಡಕ್ಟರ್ ಬಂದು ಟಿಕೆಟ್ ಅಂದ, ತಿಂತೀನಿ ಅಂದ. ಬಸ್ಸಿನಾಗಿ ತಿನ್ನಬಾರ್ದು, ಕೆಳಗಡೆ ಹೋಗಿ ತಿಂದಬಾ. ಸಾರ್ ಊರು ತಿಂತಿಣಿ ಅಂತ ಒಂದು ಊರಿದೆ. ಎಲ್ಲಿ? ಲಿಂಗಸ್ಕೂರು ತಾಲೂಕಿನಲ್ಲಿ ತಿಂತಿಣಿ ಮೌನೇಶ್ವರ ಅಂತ ಪ್ರಸಿದ್ಧವಾದಂಥ ದೇವರು. ತಿಂತೀನಿ. ನೆಕ್ಸ್ಟು ನಿಂದೆಲ್ಲಿಗೋ? ಕುಡಿತೀನಿ. ಒದಿತೀನಿ ಮಗನೇ ಬಸ್ಸಲ್ಲಿ ಕುಡಿದ್ರೆ. ಕೆಳಗಡೆ ಹೋಗಿ ಬರಲೇಬೇಡ ನೀನು ಕುಡಿದವ್ರಿಗೆ ಬಸ್ಸಲ್ಲಿ. ಕುಡಿತೀನಿ ಅಂತ ಒಂದು ಊರಿದೆ, ಹೌದಾ? ಬಳ್ಳಾರಿ ಹತ್ರ. ತಿಂತೀನಿ ಆಯಿತು, ಕುಡಿತೀನಿ ಆಯಿತು. ನೆಕ್ಸ್ಟ್ ಹುಡುಗಿ ಅಂತ ಒಂದು ಊರಿದೆ. ಅದು ಯಾಕಂದರೆ ಬಸ್ನವರು ಹೋಗ್ಬಿಡ್ತಾರೆ ಹತ್ಸ್ಕೊಂಡು, ಈ ಟೆಂಪೋದವ್ರು ಕೂಗ್ತಾರೆ. ಆಮೇಲೆ 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ. ಆ ಚಾರ್ಜ್ ಅದು 10 ರೂಪಾಯಿ ಅನ್ನೋದು. ಅವನು 10 ರೂಪಾಯಿ ಹುಡುಗಿ, 10 ರೂಪಾಯಿ ಹುಡುಗಿ ಅಂದ ತಕ್ಷಣ ನಾವು 6 ಜನ ಅಣ್ತಮ್ಮಂದ್ರು, ಮದುವೆನೇ ಇಲ್ಲ ಸರ್ ಇಲ್ಲಿ, ನಮಗೊಂದು 6 ಹುಡುಗಿ ಕೊಡಿ ಅಂತ ಕಂಡಕ್ಟರ್ ಕೇಳಿ ಟಿಕೆಟ್ ಹಿಡಿದ. ಹುಡುಗಿ ಅಂತ ಊರಿದೆ ಹುಮನಾಬಾದ್ ಹತ್ರ. ನೆಕ್ಸ್ಟ್ ಇಲ್ಕಲ್. ಯಾವುದಕ್ಕೆ ಫೇಮಸ್ಸು? ಸೀರೆ. ಇಲ್ಕಲ್ ಪಕ್ಕದಲ್ಲಿ ತುಂಬ ಅಂತ ಒಂದು ಊರಿದೆ. ಅದ್ರ ಪಕ್ಕದಲ್ಲಿ ಕರಡಿ ಅಂತ ಒಂದು ಊರಿದೆ. ಇಲ್ಕಲ್, ತುಂಬ, ಕರಡಿ. ಇದನ್ನು ಸರ್ಕಾರಿ ಬಸ್ಸುಗಳು ಹೋದ್ಮೇಲೆ ಟೆಂಪೋದವ್ರು ಕೂಗೋದು ಹೇಗೆ? ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್. ನೀವೆಲ್ಲ ಬೆಂಗಳೂರವರು ಸೀರೆ ತಗೊಳ್ಳೋಕ್ಕೆ ಇಳಿತಿರ್ತೀರಿ ಬಸ್ಸಿಂದ, ಕೂಗಿಬಿಡ್ತಾನೆ ಅವನು, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ನೀವು ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ, ಬೇಡ ನಡೀರಿ, ಸೀರೆ ಬೇಡ, ಲಂಗ ಬೇಡ, ಹೋಗಿಬಿಡೋಣ. ಹೌದಾ? ನೋಡಿ ಎಷ್ಟು ವಿಚಿತ್ರ ಊರುಗಳು. ನೆಕ್ಸ್ಟು ಮದುವೆ ಜನ 100-150 ಜನ ಬಸ್ ಏರ್ತಿದ್ದಾರೆ. ಬಂದರು ಬಸ್ ಸ್ಟ್ಯಾಂಡಿಗೆ. ಬಸ್ ಬಂತು. ಶಿವನ ಪಾದ ಯಾರ್ರೀ? ಶಿವನ ಪಾದ ಅಂತ ಒಂದು ಊರಿದೆ ನೋಡಿ, ಹೆಂಗಿದೆ ಆಶ್ಚರ್ಯ. ನೆಕ್ಸ್ಟು ಯಾವುದೋ ಒಂದು ಊರು ಬಂತು. ಜನಿವಾರದವ್ರು ಇಳೀರಿ ಅಂದ. ಎಲ್ಲ ಬ್ರಾಹ್ಮಣರು ಕೆಳಗಡೆ ಇಳಿದ್ರು. ನೋಡ್ತಾರೆ ಅವ್ರು ಊರೇ ಅಲ್ಲ. ಬಡ್ಡಿ ಮನೆ ನಮ್ಮ ಊರಲ್ಲೇ ಜನಿವಾರ ಊರೇ ಸರಿ ಹತ್ರ ಮೇಲೆ ನೋಡಿ. ಹೌದಾ? ಎಷ್ಟು ವಿಚಿತ್ರ ಆಗಿದೆ. ಅದಕ್ಕೆ ದೇಶ ತಿರುಗು. ಪ್ರಧಾನಿ ಅಂತ ಒಂದು ಊರಿದೆ, ಉಂಡಿ ಅಂತ ಒಂದು ಊರಿದೆ. ಉಂಡಿ ಅಂತ ತಕ್ಷಣ ಮಕ್ಕಳೆಲ್ಲ ಅಳೋದಕ್ಕೆ ಶುರು ಮಾಡ್ತಾವೆ, ನನಗೊಂದು ಕೊಡಿಸು, ಇದೊಂದು ಕೊಡಿಸು. ಬಾಚಣಿಕಿ ಅಂತ ಒಂದು ಊರಿದೆ. ಹಣಗಿ ಅಂದರೆ ಬಾಚಣಿಕಿನೇ. ಹಣಗಿ ಅಂತ ಒಂದು ಊರಿದೆ. ಕಿಡಿಗೇಡಿ ಅಂತ ಒಂದು ಊರಿದೆ. ಕಿಡಿಗೇಡಿ ಯಾರು ಅಂದರೆ 80 ವರ್ಷದ ಮುದುಕ ಇದ್ದು ನಿಂತ. ನಾನೇ ಕಿಡಿಗೇಡಿಗೆ 80 ವರ್ಷ ಆಯಿತು. ಪ್ರಧಾನಿ ಆಯಿತು. ಗುಣವಂತಿ ಅಂತ ಒಂದು ಒಳ್ಳೆಯ ಊರ ಹೆಸರಿದೆ. ಕಮಲಶಿಲೆ ಅಂತ ಊರಿನ ಹೆಸರಿದೆ. ಮುಂಡೇವು ಅಂತ ಒಂದು ಊರಿದೆ.
ಮುಂಡೇವ್ಯಾರ್ರಿ 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 ಅಂದರೆ ಒಂದು 3-4 ಜನ ನಾನು ಅಂತ ಹೇಳ್ತಾರೆ ಅಲ್ವಾ. ಅನುಭವಿಸ್ಲೇಬೇಕು, ಬಿಡುಗಡೆ ಇಲ್ಲ. ಹಾಗೆ ಒಳ್ಳೊಳ್ಳೆ ಹೆಸರು ಜೊತೆಗೆ ಉತ್ತರ ಪ್ರದೇಶಕ್ಕೆ ನೀವು ಹೋದರೆ ಭಾಳ ವಿಚಿತ್ರವಾದಂಥ ಹೆಸರು. ಅದಕ್ಕಿಂತ ಮುಂಚೆ ಇನ್ನೊಂದು ಊರಿದೆ, ಏನು? ಬಂದಾಳ, ಕರ್ದಾಳ, ಬಸರಾಳ, ಹಡ್ದಾಳ. ನೋಡ್ರಿ, ಎಲ್ಲ ಕ್ರಿಯೆಗಳು ಬಂದೋಯ್ತು. 3ನೇ ತಿಂಗಳಿಂದ ಏನೇನು ಆಗಬೇಕೋ ಅದೆಲ್ಲ ಆಗೋಗ್ಬಿಡ್ತಿಲ್ಲ, ಹೌದಾ? ಬಂದಾಳ, ಕರ್ದಾಳ, ಬಸರಾಳ, ಹಡ್ದಾಳ. ಕೆಳಗೆ ನಿಂತವರು ಗಂಡೋ ಹೆಣ್ಣು ಇದು ನೋಡಿ ಊರ ಹೆಸರು. ಹಾಗೆ ಲೌಡಿ ಅಂತ ಒಂದು ಊರು. ಲೌಡಿ ಕವನ್ ಏನು ಮಾಡ್ಬೇಕ್ರಿ? ಉತ್ತರ ಪ್ರದೇಶದಲ್ಲಿದೆ ಅಂತೆ. ಇನ್ನೂ ಒಂದು ಅನಾಹುತವಾಗಿರ್ತಕ್ಕಂಥ ಊರು ಉತ್ತರ ಪ್ರದೇಶದಲ್ಲಿ ಅಂದರೆ ಬೋಸುಡಿ ಊರಿದೆ. ಬೋಸುಡಿ ಅವನು ಕೈ ಮುಗಿತಿದ್ದಾನೆ ರೀ ಟಿ ವಿಲಿ ಬಂದು, ಪ್ರಧಾನಿಯವರೇ ಎಲ್ಲ ಊರುಗಳ ಹೆಸರು ಚೇಂಜ್ ಮಾಡಿ ಒಳ್ಳೊಳ್ಳೆ ಹೆಸರಿಟ್ರಿ, ನಮ್ಮೂರ ಹೆಸರು ಚೇಂಜ್ ಮಾಡಿ ಸರ್. ಏನು ನಿಮ್ಮೂರ ಹೆಸರು? ಬೋಸುಡಿ ಸರ್. ಎಂಥ ಅನಾಹುತ! ಬೋಸುಡಿ ಕವನ್. ಆ ಊರು ಬಂದ ಮೇಲೆ ಬೋಸುಡಿ ವಾಲ ಹೋತ್ರೋ. ಅದಕ್ಕೆ ಜಗತ್ತು ಎಷ್ಟು ವಿಚಿತ್ರವಾಗಿದೆ ಅಂದರೆ ಅದು ಒಂದೇ ಕಡೆ ಇರಬಾರ್ದು. ನಾನು ನಿಮ್ಮೆಲ್ಲರ ವಿನಂತಿ ಮಾಡ್ತೀನಿ, ಕೈ ಕಾಲು ಗಟ್ಟಿ ಇರುವಾಗಲೇ, ಕಣ್ಣಿಗೆ ಪರೆ ಬರೋದ್ರೊಳಗೆ ಊರುಗಳನ್ನ ಸುತ್ತಿ. ನಿಮ್ಮ ಮಕ್ಕಳನ್ನ ಟೂರಿಗೆ ಕರ್ಕೊಂಡು ಹೋಗ್ತೀವಿ. ನಾವೆಲ್ಲ ಟೂರಿಗೆ ಕಿಟಕಿ ಕಡೆ ಸಾಯ್ತಿದ್ವಿ. ನಮ್ಮಪ್ಪನ ಕಿಟಕಿ ಕಡೆ ಬಿಡ್ತೀವಿ, ಅಮ್ಮ ಕಿಟಕಿ ಕಡೆ ಬಿಡ್ತಿದ್ಲು. ಕಿಟಕಿ ಕಡೆ ಬಿಡೋಣ, ಊರು ನೋಡಲಿ. ಇವತ್ತು ಮಕ್ಕಳು ನೋಡ್ತಾರ, ಮೊಬೈಲ್ ಬಿಟ್ಟು ಬೇರೆ ಏನನ್ನೂ ನೋಡಿದಂಥ ಸ್ಥಿತಿ ಮಕ್ಕಳು. ಮೊಬೈಲ್ ಬಿಸಾಕಿ ನೀವೆಲ್ಲ ಸರಿ ಆಗ್ತಾರೆ. ಕರ್ಕೊಂಡು ಹೋಗ್ತೀರ, ಪ್ರಾಣಿ ಶಾಳಿದ ನೋಡಿ ಅಂತಂದೇಳಿ ಅವ್ನು ಮೊಬೈಲ್ ಸಮೇತ ಬರ್ತಾನೆ ನಿಮ್ಮ ಮಗ. ನೋಡ್ತಿತ್ತು, ನೋಡಲಿ, ಶ್ರೀಶೈಲ ಬಂತು, ಹೌದಮ್ಮ, ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ದೀನಿ. ಯೂಟ್ಯೂಬಲ್ಲಿ ನೋಡೋದಕ್ಕೂ ಹೊರಗಡೆ ನೋಡೋದಕ್ಕೂ ವ್ಯತ್ಯಾಸ ಇಲ್ವ? ಮಕ್ಕಳನ್ನ ಪಿಕ್ನಿಕ್ ಕರ್ಕೊಂಡು ಹೋಗಿ ನಾವು 432 ಊರು ಅಡ್ಡಾಡಿದ್ದೀವಿ ಅಂದರೆ ಅಲ್ಲಿಗೆ ನಾವು ಭಾಷಣ ಮಾಡೋಕ್ಕೆ ಹೋಗಿಲ್ಲ, ಅವರಿಂದ ನಾವು ಕಲ್ತಿದ್ದೀವಿ. ಒಂದೊಂದು ಊರಿಂದ ಒಂದು ವೈಶಿಷ್ಟ್ಯ ರೀ. ದಯವಿಟ್ಟು ಊರುಗಳನ್ನ ಸುತ್ತಿ ಏನು ಪುಸ್ತಕ ಓದು, ದೇಶ ತಿರುಗು ಅಂತ ಒಂದು ಮಾತಿದೆ, ಗೊತ್ತಲ್ಲ? ಓದು ಇಲ್ಲ ತಿರುಗು ಅಂತ. ಅದು ಕೆಲಸ ಮಾಡಬೇಕು. ಇಲ್ಲಿ ಇನ್ನೇನು ಹೇಳಬೇಕು? ಕೆಲವು ಗಾದೆ ಮಾತುಗಳಿದೆ. ಬಂದದ್ದೆಲ್ಲ ಬಾರಿಸಿದ್ದಲ್ಲ ಅಂತೀರಿ, ಗೊತ್ತಾ ನಿಮ್ಗೆ? ಯಾರಿಗಾದರೂ ಇದು? ಉತ್ತರ ಕನ್ನಡ ಕಡೆ ಜಾಸ್ತಿ. ಏನಪ್ಪ ಇದು ಬಂದದ್ದೆಲ್ಲ ಬಾರಿಸಿದ್ದಲ್ಲ? ಯಾರಿಗೂ ಗೊತ್ತಿಲ್ಲ ಆ ಕತೆ. ನಮ್ಮ ತಾತ ಹೇಳೋನು ಬಂದದ್ದೆಲ್ಲ ಬಾರಿಸಿದ್ದಲ್ಲ ಅಂತ. ಅದು ನಮ್ಮೂರಿನಲ್ಲಿ ದೇಸಾಯರು ಅಂತ ಭಾಳ ಶ್ರೀಮಂತರು, ಭಾಳ ದೊಡ್ಡ ಕುಟುಂಬದವರು. ಅವರು ತುಂಬ ಏಕಾದಶಿ ದ್ವಾದಶಿಗಳನ್ನೆಲ್ಲ ಅದ್ಭುತವಾಗಿ ಮಾಡೋಂಥವ್ರು, ಹಬ್ಬ ಹರಿದಿನಗಳು. ದೇಸಾಯರಂದ್ರೆ ದೊಡ್ಡ ಶ್ರೀಮಂತರು ಆ ಕಾಲಕ್ಕೆ. ಅವ್ರ ಮನೆಯಲ್ಲಿ ಒಬ್ಬ ಅರ್ಚಕ ಇದ್ದ. ಅವ್ರ ಮನೆ ದೇಸಾಯರ ಮನೆ, ದೇವ್ರ ಪೂಜೆ ಮಾಡೋನವನು. ಅವನು ಏನು ಅಂದರೆ, ಒಂದು ಸಾರಿ ನಾನು ಯಾವುದಾದ್ರೂ ದ್ವಾದಶಿ ದಿನ ದೇಸಾಯರ ಮನೆ ಥರ ಅಡುಗೆ ಮಾಡಿ ಬೇರೆಯವ್ರಿಗೆ ಊಟ ಹಾಕಬೇಕು ಅಂತ ಏನು ಮಾಡ್ತೀವಿ, ದುಡ್ಡಿಲ್ಲ. ಅವನಿಗೆ ಕನಸು ಹೋಗ್ತಿಲ್ಲ. ಸರಿ, ಒಂದು ಸಾರಿ ಆಷಾಢ ಏಕಾದಶಿ ಬಂತು. ಏಕಾದಶಿ ಎಲ್ಲ ಮಲಗಿದರು. ಇವನು ದೇಸಾಯರ ಮನೆಯಲ್ಲೇ ಮಲಗಿದ. ಬೆಳಗಿನ ಜಾವ 4 ಗಂಟೆಗೆ ಇವನಿಗೆ ಎಚ್ಚರ ಆಯಿತು, 3:30 ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದ ತಕ್ಷಣ ನೋಡ್ತಾನೆ ದ್ವಾದಶಿ ಅವತ್ತು ಟೈಮ್ ಆಗಿಬಿಟ್ಟಿದೆ. ಆಗಲೇ ಅಡುಗೆ ಟೈಮು. ಏಕಾದಶಿ ಮುಗಿದೋಗಿದೆ, ದ್ವಾದಶಿ. ಸ್ನಾನ ಮಾಡಬೇಕಂತ ತಾನು ಬಂದಿದ್ದಾನೆ ಕಳ್ಳತನಕ್ಕೆ. ಸ್ನಾನ ಮಾಡೋಕ್ಕೆ ಹೋದ. ಅವ್ರ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡಿದ. ಸ್ನಾನ ಮಾಡಿದ ಮೇಲೆ ಮಡಿ ಉಟ್ಕೊಂಡ ಮೇಲೆ ಅವನಿಗನಿಸ್ತು, ಸ್ನಾನ ಮಾಡಿದೆ, ಮಡಿ ಉಟ್ಕೊಂಡೆ, ಪೂಜೆ ಮಾಡಬೇಕು ದೇವರು. ಪೂಜೆ ಕಟ್ಟೆ ಮೇಲೆ ಕೂತ್ಕೊಂಡ ತಕ್ಷಣ ಮೊದಲ ಮಂತ್ರ ಯಾವುದು ಗೊತ್ತಾ? ಆಗ ಮಾರ್ತಾಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಂ ಅಂತ ಕೂಗಿ ಗಂಟೆ ಬಾರಿಸು. ಅವನಿಗೆ ಕಲ್ಪನೆಯೇ ಇಲ್ಲ. ಸ್ನಾನ ಆಯಿತು, ಮಡೀಲಿ ಕೂತಿ ಅಂತೇಳಿ ಆಗ ಮಾರ್ತಾಂತು ದೇವಾನಾಂ ಗಮನಾರ್ಥಂತು ಡಾಣ ಗಂಟೆ ಬಾರಿಸ್ಬಿಟ್ಟ. ಇಡೀ ದೇಸಾಯರ ಮನೆ ಜನ ಎಲ್ಲ ಬಂದು, ಕತ್ಲಲ್ಲಿ ಕರೆಂಟ್ ಇರಲಿಲ್ಲ, ಅವಾಗ ಲೈಟ್ ಇರಲಿಲ್ಲ, ಅವನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಕಂದಿಲೋ ದೀವಟಿಗೆನೋ ತಂದು ಮುಖ ನೋಡ್ತಾರೆ. ಅವ್ರ ಮನೆ ಬ್ರಾಹ್ಮಣನೇ, ಆಚಾರ್ಯ. ಏನ್ರಿ ಇದು? ನೀವು ನಮ್ಮ ತಂದೆ ಸಮಾನ, ನೀವು ಕಳ್ಳತನ ಮಾಡ್ತಕ್ಕೆ ಬಂದ್ರ? ಅವನ ಕೈ ಮುಗಿದು ಒಂದೇ ಹೇಳ್ದ, ಬಂದದ್ದಲ್ಲ ಬಾರಿಸಿದ್ದಲ್ಲ. ಅವತ್ತಿಂದ ಬಂತಂತಿದ್ರು, ಬಂದದ್ದೆಲ್ಲ ಬಾರಿಸಿದ್ದಲ್ಲ. ಈ ಥರದ ಕಥೆಗಳನ್ನ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಸಾಹಿತ್ಯದ ಕಡೆ ಆಕರ್ಷಿತರಾಗ್ತಾರೆ. ನೆಕ್ಸ್ಟ್, ಹೆಣ್ಣುಮಕ್ಕಳು ಮಾತಿಗೆ ಭಾಳ ಫೇಮಸ್. ಇವತ್ತು ಸುಮ್ಮನೆ ಕೂತಿದ್ದೀರಾ, ನಮ್ಮ ಪೂರ್ವ ಜನ್ಮದ ಸುಕೃತ ಇದು. ಎಷ್ಟು ಸುಮ್ಮನೆ ಕೂತಿದ್ದೀರ ನೋಡ್ರಿ. ಇವರೆಲ್ಲ ಸೇರ್ಕೊಂಡು ಏನು ಮಾಡಿದರು, ಟ್ರಿಪ್ ಹಾಕಿದರು. ಚೀಟಿ ಗೀಟಿ ಮಾಡ್ತಾರೆ ನೋಡ್ರಿ, ಅಕ್ಕಮಹಾದೇವಿ ಸಂಘ ಹಿಂಗೆಲ್ಲ ಮಾಡಿ ಅಮೇರಿಕಕ್ಕೆ ಹೋಗಬೇಕು ಅಂತ. ಅಷ್ಟು ದುಡ್ಡು ಉಳಿದಿತ್ತು ಚೀಟಿಲಿ, ಅಮೇರಿಕಕ್ಕೆ ಹೊರಟರು.
ಎಲ್ಲ ನೋಡಿದ್ರೆ ಅಮೇರಿಕದ 15-20 ಜನ. ನಯಾಗಾರ ಫಾಲ್ಸ್ ನೋಡಲೇಬೇಕು ಅಮೇರಿಕಕ್ಕೆ ಬಂದರೆ. ಅಲ್ಲಿಗೂ ಕರ್ಕೊಂಡು ಹೋಗಿ ನಿಂತರು ಎಲ್ಲ ಜನ. ಅಲ್ಲಿ ಗೈಡ್ ಹೇಳ್ದ, ನೋಡಿಮ್ಮ ಹೇಗೆ ಬೀಳ್ತಾ ಇದೆ ಮೇಲಿಂದ, ಶಿವನ ತಲೆಯಿಂದ ಗಂಗೆಯೇ ಬಿದ್ದಂಗೆ ಆಗ್ತದೆ. ಇದರ ಶಬ್ದ, ಇದರ ದಬೆ ದಬೆ ಅಂತಕ್ಕಂಥ ಶಬ್ದ 40 ಕಿಲೋಮೀಟರ್ಗಳ ಆಚೆ ಕೇಳಿಸುತ್ತೆ. ಒಬ್ಬ ಹೆಣ್ಮಗಳಂದಂತೆ, 40 ಕಿಲೋಮೀಟ್ರ್ ಆಚೆ ಕೇಳಿಸುತ್ತಾ, ನಮಗೊಂಚೂರು ಕೇಳಿಸ್ತಾನೇ ಇಲ್ಲ. ಅದಕ್ಕೆ ಅವನು ಹೇಳಿದಂತೆ, ನೀವೆಲ್ಲ ಮಾತಾಡೋದನ್ನ ನಿಲ್ಲಿಸಿಮ್ಮ, ಕೇಳಿಸುತ್ತದು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ. ಹೇಗಿದೆ ನೋಡಿ ಇದು ವ್ಯಂಗ್ಯ. ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ. ಇದರ ಫಲವೇ ಶಿಶು ವಿಹಾರ. ಸ್ಟ್ಯಾಂಡರ್ಡ್ ಹಾಸ್ಯ ಇದು. ಒಬ್ಬ ಅಧ್ಯಕ್ಷಿಣಿ ಇದ್ಲು, ಪಂಚಾಯತಿ ಅಧ್ಯಕ್ಷಿಣಿ. 5 ವರ್ಷ ಅವಳು ಏನೇ ಸಮಸ್ಯೆ ಬರಲಿ ಆ ಊರಿನ ಸಮಸ್ಯೆ ಬಗೆಹರಿಸ್ತಾ ಇದ್ಲು. ಏನು, ಒಂದು ಫೋಟೋ ನೋಡ್ತಿದ್ಲು, ಇಟ್ಕೊತಿದ್ಲು, ಆ ಸಮಸ್ಯೆಗೆ ಪರಿಹಾರ ಹೇಳ್ತಿದ್ಲು. ಖುಷಿಯಲ್ಲ, ಏನು ಎಂಥವ ಅಧ್ಯಕ್ಷೆ. 5 ವರ್ಷ ಆಯಿತು, ಇನ್ನೇನು ಅವಳು ರಿಟೈರ್ ಆಗಬೇಕು ಅನ್ನುವಾಗ ಪತ್ರಕರ್ತ ಕೇಳಿದೆ, ಮೇಡಮ್ ಅದೇನೋ ನೀವು ಮೀಟಿಂಗಲ್ಲಿ ಎಂಥ ಸಮಸ್ಯೆ ಬಂದರೂ ಹಿಂಗೆ ನೋಡ್ತಿದ್ರಿ, ಮುಚ್ಚಿ ಇಟ್ಕೊಳ್ತಿದ್ರಿ, ಯಾರಿಗೂ ತೋರಿಸ್ತಿರ್ಲಿಲ್ಲ, ಸಮಸ್ಯೆ ಬಗೆಹರಿಸ್ತಿದ್ರಿ, ಏನದು? ಏನೂ ಇಲ್ಲ, ನನ್ನ ಗಂಡನ ಫೋಟೋ. ಮೈ ಗಾಡ್, ಅದೆಂಥ ಭಕ್ತಿ ರೀ ನಿಮ್ಮ ಗಂಡನ ಮೇಲೆ. ಹಾಂ, ಅಷ್ಟು ಭಕ್ತಿನ? ಭಕ್ತಿ ಅಲ್ಲ, ಇಂಥವನ್ನ ಕಟ್ಕೊಂಡು ಸಮಸ್ಯೆನೇ ಬಗೆಹರಿಸ್ತಿದ್ದೀನಂತೆ ನಾನು. ಇದು ಒಂದು ದೊಡ್ಡದ ನನಗೆ ಅನ್ನಿಸೋದಕ್ಕೆ ಅವನ ಫೋಟೋ ನೋಡ್ತಿದ್ದೆ ಅಂತ. ನಮ್ಮ ಕಾಲೇಜಿನ ನಮ್ಮ ಬೀಚಿಯವ್ರಿಗೆ ಪ್ರಶ್ನೆ ಕೇಳಿದರು. ನಮ್ಮ ಪ್ರೊಫೆಸರ್ ಒಬ್ಬರು ಇದ್ದಾರೆ ಸರ್, ಅವರು ಯಾವಾಗಲೂ ಗೋವಾ ತೀರಕ್ಕೆ ನಮ್ಮನ್ನು ಪಿಕ್ನಿಕ್ ಕರ್ಕೊಂಡು ಹೋಗುತ್ತಾರೆ ಅಂತ ಕೇಳಿದಾಗ, ನಮ್ಮ ಕಾಲೇಜಿನ ಪ್ರೊಫೆಸರ್ ಒಬ್ಬರು ಯಾವಾಗಲೂ ಹುಡುಗಿಯರನ್ನು ಗೋವಾ ತೀರಕ್ಕೆ ಕರೆದುಕೊಂಡೇ ಹೋಗುತ್ತಾರೆ. ಏಕಿರಬಹುದು ಸರ್? ಅದಕ್ಕೆ ಬೀಚಿ ಏನು ಉತ್ತರ ಕೊಟ್ಟರು ಗೊತ್ತಾ? ತೀರದ ಆಸೆ. ಗಂಡಸರಿಗೆ ಲಕ್ವ ಹೊಡಿತದೆ. ಲಕ್ವ ಹೊಡೆದ ಹೆಣ್ಮಕ್ಕಳನ್ನ ಯಾರಾದರೂ ನೋಡಿದ್ದೀರಾ? ನೋ, ನೆವರ್, ಇಲ್ಲವೇ ಇಲ್ಲ. ಮೋಸ್ಟ್ಲಿ ಡಾಕ್ಟ್ರನ್ನ ಕೇಳಬೇಕಿದನ್ನು. ಅದೇನಿದ್ರು ನಮ್ಮ ಸೊತ್ತೆ ಟಿಂಗ್ ಅಂತ ಸಿಕ್ಕದು ತಿಂತೀವಿ, ಸಿಕ್ಕದ ಕಡೆ ಕುಡಿತೀವಿ, ತಲೆಗೆ ಏನೇನೋ ಹಚ್ಕೋತೀವಿ, ಸುಮ್ಮನೆ ಯೋಚನೆ ಮಾಡ್ತಾರೆ. ಹಾಂ, ಒಬ್ರು ಯಾರೋ ಗಂಡ ಒಂದು ಇದ್ದಕ್ಕಿದ್ದಾಗೆ ಹೀಗಾಗಿಬಿಟ್ಟಿದ್ನಂತೆ. ಹೇಳ್ತಿ, ಯಾಕ್ರಿ, ಏನು ಸಮಸ್ಯೆ? ಏನೂ ಇಲ್ಲ ಕಡೆ, ಬರೀ ಇಷ್ಟೇ. ಅವಳಿಗೆ ತಡೆಯೋಕ್ಕಾಗಲ್ಲ, ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು, ನೋಡಿ ಸರ್ ಒಂದು 6 ತಿಂಗಳಾಯ್ತು ಹೀಗೆ ಮಾಡ್ತೀವಿ, ಏನು ಹೇಳಿದ್ರು ಹೇಳ್ತಾ ಇಲ್ಲ ಉತ್ತರ, ನೀವು ಹೊರಗಡೆ ಹೋಗಿ ಅಮ್ಮ. ಅಯ್ಯೋ ಪಾಪ ಅಳಕ್ಕೆ ಶುರು ಮಾಡಿಬಿಟ್ಲಿ, ಏನೋ ಗುಪ್ತವಾಗಿದೆ. ಹಾಗಾದರೆ ಅಲ್ಲ, ಹಾಗೇನಿಲ್ಲ, ಅವನೊಬ್ಬನೇ ಮಾತಾಡಿಸ್ತೀನಿ ನಾನು. ಹೋಗಿ, ಏನು ಸರ್ ಮಾತಾಡಲ್ವಂತೆ, ಸರಿ ಊಟ ಮಾಡಲ್ವಂತೆ, ಹಾಂ ಯಾಕೆ, ಏನು ಹೇಗಿದೆ ನಿಮಗೆ? ಏನು ಸರ್, ನೆಕ್ಸ್ಟ್ ಟೈಮ್ ಮೋದಿ ಬರ್ತಾರೋ ಇಲ್ವೋ? ಇಂಥವೇ ನಮ್ಮ ಚಿಂತೆ, ಜಗತ್ತಿನಲ್ಲಿ ಬೇರೆ ಆಗೋದು ಚಿಂತೆ ಇರೋದು. ಹಾಗೆ ಲಕ್ವ ಹೆಣ್ಮಕ್ಳಿಗೆ ಹೊಡೆಯಲ್ಲ. ಯಾಕೆ? ಕೈ ಸುಮ್ಮನೆ ಇರ್ತಾರೆ ಅವ್ರು, ಏನಾದರೂ ಒಂದು ನೋಡಿದರೆ. ಹಾಂ, ಈಗ ಯಾರೋ ಬಂದರು ಅಂತ ತಿಳ್ಕೊಳ್ಳಿ. ಅಯ್ಯೋ ಕಾರ್ಯಕ್ರಮ 7:30 ಬಂದಿದ್ವಿ, ಸೀಟ್ ಇರಲಿಲ್ಲ, ಈಗ ಒಳಗಡೆ ಬಂದರು, ಈಗ ಬಂದ 4 ಗಂಟೆಗೆ ಶುರುವಾಗಿದೆ, ಈಗ ಬರ್ತಾಳೆ ನಲ್ಕೊಂಡು ಏನೋ ಅದೊಂದು ಬಾಯಿಗೆ ಮಾಡ್ತಾರೆ ನೋಡ್ರಿ. ಅದು ಒಂದು ಬರೀ ಕೈ ಹೀಗೆ ಮಾಡೋದು, ಬಾಯಿಗೆ ಮಾಡೋದಕ್ಕೆ. ಲಕ್ವ ಹೊಡೆಯೋದೇ ಕೈ ಬಾಯಿಗೆ, ಅದು ಬರೋದೇ ಅದ್ಲಿಗೆ ಹೊಡೆಯೋಕ್ಕೆ. ಇವ್ರದ್ದು ಪುರ್ಸೊತ್ತೇ ಇಲ್ಲ. ಇದು ಕಟ್ಟೆ ಕೂತಿರೋ ಬಡ್ಡಿ ಮಗ ಗಂಡಸನ್ನು ನೋಡುತ್ತವನು. ಈ ಬಡ್ಡಿ ಮಕ್ಕಳು ಇನ್ವಿಟೇಷನ್ ಕೊಡೋಕೆ ಬರ್ತಾರೆ ನೋಡ್ರಿ ಕೆಲವು ಬಡ್ಡೆ ಹುಡುಗರು. ಅಂಕಲ್ ಆಂಟಿ ಇದ್ದಾರಾ ಅಂತ ಕೇಳ್ತಾರೆ, ಕಟ್ಟೆ ಮೇಲೆ ಕೂತಿರ್ತಾನೆ. ಯಾಕೆ? ನಮ್ಮ ಮಾವನ ಮ್ಯಾರೇಜು, ಇನ್ವಿಟೇಷನ್ ಕೊಡಬೇಕು, ಕೊಡೋ. ನಗಲ್ಲ, ಮಾತಾಡಲ್ಲ, ಒಳಗಡೆ ಸಾಯೋಗು. ಒಳಗಡೆ ಅವನು ಅಡುಗೆ ಮನೆಗೆ ಹೋಗ್ತಾನೆ. ಆಂಟಿ ಬನ್ನಿ. ಓ ಬಾ ಪುಟ್ಟ, ಬಾ ಬಾ, ಬೆಳಗಿನ ಉಪ್ಪಿಟ್ಟಿದೆ ತಿಂತೀಯನಪ್ಪ, ಬಿಸಿ ಅನ್ನ ಇದೆ ಊಟನೇ ಮಾಡಿಬಿಡ್ತೀಯಾ, ಹಾಲು ಕೊಡ್ಲಾ, ಬೋರ್ನ್ವಿಟ ಕೊಡ್ಲಾ, ಮಜ್ಜಿಗೆ ಕೊಡ್ಲಾ? ಏನು ಬೇಡ ಆಂಟಿ ಅಂಥೇಳಿ ಇನ್ವಿಟೇಷನ್ ಕೊಟ್ಟು, ನಮ್ಮ ಮಾವನ ಮದುವೆ ನೀವು ಬರಬೇಕು. ಒಂದು ಆಂಟಿ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ನೀವು ಕುಲ್ಕುಲ ಕಿಲ್ಕಿಲ ಅಂತ ನಗ್ನಗ್ತಾ ಆನಂದವಾಗಿದ್ದೀರಿ, ಅಂಕಲ್ ಯಾಕೆ ಆ ಥರ ಹೀಗಿರ್ತಾರೆ ಯಾವಾಗಲೂ? ನೋಡ್ಬಿಟ್ಟು ಆ ಮದುವೆ, ಉಪನಯನ, ಕಿಟಿ ಪಾರ್ಟಿ, ಆ್ಯನಿವರ್ಸರಿ, ಮ್ಯೂಸಿಕ್ ಪಾರ್ಟಿ, ಪ್ರಾಣೇಶ್ವರ ಭಾಷಣ, ಹಾಸ್ಯ ಸಂಜೆ ಇತ್ಯಾದಿಗೆಲ್ಲ ನಾನು ಹೋಗ್ತಿರ್ತೀನಿ. ಮತ್ತು ಅಂಕಲು ಹೆಣ ಹೊರಕ್ಕೆ, ಯಾರ್ದಾದ್ರು ಅಪರ ಶ್ರಾದ್ದಕ್ಕೆ, ಇದಕ್ಕೆ ಹೋಗ್ತಾನೆ. ಈ ಕರೆಯೋ ಬಡ್ಡಿ ಮಕ್ಕಳು ಹಂಗೆ ಇದ್ದಾರಮ್ಮ. ಮದುವೆ ಮುಹೂರ್ತ ಆದರೆ ಆಂಟಿ ಅಂತ ಒಳಗಡೆ ಹೋಗ್ತಾರೆ. ಅದೇ ಗೌಡ್ರು ಹೋಗವ್ರಂತೆ, ಬರ್ಬೇಕಂತೆ. ಇವನು ಪಕ್ಕದಲ್ಲೇ ಪಂಚೆ ಇಟ್ಕೊಂಡು ಕೂತಿರ್ತಾನೆ, ಹೆಗಲಿಗೆ ಹಾಕೊಂಡು ಅವ್ರಿಗೆ. ಇದು ನೆಕ್ಸ್ಟು, ನಾನು ಫಸ್ಟ್ ಈ ಊರಿಗೆ ಬಂದಾಗ ನಾನು ಯಾರಿಗೂ ಪರಿಚಯ ಇರಲಿಲ್ಲ.
ಜನಾರ್ದನ್ ಲಾಡ್ಜಲ್ಲಿ ಒಂದು 300 ರೂಪಾಯಿ ಕೊಟ್ಟು ಒಂದು ಸಿಂಗಲ್ ರೂಮ್ ತೊಗೊಂಡಿದ್ದೆ. ಬೆಂಗಳೂರಿಗೆ ಕರೆ ಬಂದಿದ್ದು. ಅದು ಎಲ್ಲಿ, ಈ ಯಾವುದದು ನಾವು ಹೋಗಿದ್ದು, ಮಾರ್ತಳ್ಳಿ. ಅದು ಫ್ಲೈಓವರ್ ಆಗಿರಲಿಲ್ಲ ಸರ್ ಅಲ್ಲಿ. ಏನು ಖುಷಿಯಿಂದ ಹೋದೆ, ಅರ್ಧ ನಡೆದೆ, ಅರ್ಧ ಸಿಟಿ ಬಸ್ಸಿಗೆ ಹೋದೆ, ಆಟೋಕ್ಕೆ ದುಡ್ಡು ಇರಲಿಲ್ಲ. ಅಂತೂ ಅದನ್ನು ಮುಟ್ಟಿದೆ. ನೋಡ್ತೀನಿ ಸ್ಟೇಜ್ ಇಲ್ಲ ಅಲ್ಲಿ. ಏನು ಬರುತ್ತೆ ಸ್ಟೇಜ್, 5 ನಿಮಿಷದಲ್ಲಿ ಸ್ಟೇಜ್ ಬರುತ್ತೆ ಅಂದರು. ಸ್ಟೇಜು ಕೂಡ ಇಲ್ಲಿ ಸಿಗುತ್ತಾ ಬಾಡಿಗೆಗೆ ಅನ್ಕೊಂಡು ಗಾಬರಿ ಆದರೆ ಬಂದದ್ದು 2 ಟ್ರ್ಯಾಕ್ಟ್ರು. ಅದನ್ನು ರಿವರ್ಸ್ ಟಚ್ ಮಾಡಿ ಆ ಕಡೆ ಈ ಕಡೆ ಗೇಟೆಲ್ಲ ತೆಗೆದುಬಿಟ್ರು. ಅದೇ ಸ್ಟೇಜು. ಒಂದು 2-3 ನನ್ನ ಎತ್ತಿ ಅದ್ರ ಮೇಲೆ ಹಚ್ಚಿದ್ರು. ಅದ್ರ ಹಿಂದ್ಗಡೆ ಒಂದು ಮರ, ಆ ಮರಕ್ಕೆ ಒಂದು ಮೈಕು, ಒಂದು ಬಲ್ಪು ಇಳಿಬಿಟ್ರು. ಬಲ್ಪ್ ಪಕ್ಕಂತ ಹತ್ತಿನ ಮುಖಕ್ಕೆ ಬೆಳಕು, ಮೈಕು ಹಾರಾಡ್ತಿತ್ತು. ಅದನ್ನ 5 ನಿಮಿಷಕ್ಕೊಂದು ಸರಿ ಹಿಡಿದು ಮಾತಾಡೋದು ಬೇಕಾಗಿತ್ತು. ಜನ ಎಲ್ಲ ಬಂದು ಸೇರಿದ್ರು ಸರ್. ಆ 4:15 ಗಂಟೆ ನಾನು ಹೋಗಿದ್ದೀನಿ, ಜನ ಬಂದಾಗ 8 ಗಂಟೆ. ನಾನು ಮಹನೀಯರೇ, ಮಹಿಳೆಯರೇ, ನಾನು ಗಂಗಾವತಿ ಅಂದರೆ ಪ್ರಸಾದ ಕೊಡ್ರೋ ಅಂದ ಯಾವನೋ. ಪ್ರಸಾದ ಅಂದರೆ ನಮ್ಮಲ್ಲಿ ಕೈಯಲ್ಲಿ ಏನೋ ಸಕ್ಕರೆ ಇಂತೆಲ್ಲ ಏನೋ ಕೊಡ್ತಾರೆ, ಅಷ್ಟು ಮುಖ್ಯ ಕೂಡ್ತಾರೆ. ಇಲ್ಲಿ ಪಲಾವೇ ಪ್ರಸಾದ. ಹಾಂ, ಪಲಾವ್ ಕೊಟ್ಬಿಟ್ರಿ ಎಲ್ಲರಿಗೂ ಅಂತ ನಾನು ನೋಡ್ತಾ ತಿನ್ನೋಕ್ಕೆ ಶುರು ಮಾಡಿದ್ರು. ಪಲಾವ್ ತಿನ್ನೋದಕ್ಕೆ ಶುರು ಮಾಡಿದ್ರು. 5 ನಿಮಿಷ ಆಯಿತು, 10 ನಿಮಿಷ ಆಯಿತು. ಅಣ್ಣ ಬಂದ ಅಂದರು. ಯಾರು ಅಂತ ನೋಡ್ತೀನಿ, ಆ ಏರಿಯಾ ಕೌನ್ಸಿಲರ್ ಯಮ ಇದ್ದಾಗಿದ್ದಾನೆ. ಮೀಸೆ, ಕಣ್ಣು ಗುಡ್ಡಿ ಕೆಂಪಾಗಿದೆ, ಕೊರಳಲ್ಲಿ ನಾಯಿ ಕಟ್ಬೋದು ಅಷ್ಟು ದೊಡ್ಡ ಚೈನು, ಬಂಗಾರದ್ದು. ಕೈಗೆ ಅಣ್ಣ ಬಂದ. ಅವನೆಲ್ಲ ಅಣ್ಣ ಬಂದ ಮೇಲೆ ಕೂತ್ಕೊಂಡ. ಮಾತಾಡಿ ಸಾರ್. ಅಲ್ಲಿಂದ ನನ್ನ ಕಾಲವರೆಗೂ ಪಟಾಕಿ. ನಾನು ಯಾವಾಗ 2 ಭಾಗ ಆಗ್ತೀನೋ ಅಂತ ನನಗೆ ಬಂದು ಕೂತ. ಮಾತಾಡಿ ಸಾರ್ ಅಂದ. ಏನು ಮಾತಾಡ್ತಾರೆ, ತುಂಬ ಗಲಾಟೆ ಮಾಡ್ತಾರೆ, ಪಲಾವ್ ಗಿಲಾವೆಲ್ಲ ಕೊಟ್ಬಿಟ್ಟಾರೆ, ತಿಂತ ಕೂಡ್ತಾರೆ, ಮಾತಾಡೋದು ಆಗ್ತಾಯಿಲ್ಲ ಸರ್ ನನಗಂದು. ಎದ್ದು ನಿಂತ ನೋಡಿ, ಬಡ್ಡಿ ಮಕ್ಕಳ ಅಂದಾಜು ಆಡಿಯನ್ಸು. ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಕೇಳದೆ ಇರೋರು ಕರ್ನಾಟಕದಲ್ಲೇ ಇಲ್ಲ ಅನ್ಬೋದು. ಅಣ್ಣ ನಿನ್ನ ಹೆಸರೇನಣ್ಣ? ಅಣ್ಣ ಗಂಗಾವತಿ ಪ್ರಾಣಾಕಾಶ. ಅಣ್ಣ ಭಾಳ ಫೇಮಸ್ಸು. ಅಣ್ಣ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ, ಅಣ್ಣ ಹಾಡಾಡ್ತೀಯ, ಡ್ಯಾನ್ಸ್ ಆಡ್ತೀಯ ಅಣ್ಣ, ಸೀಮೆ ಎಣ್ಣೆ ಎದುರು ತಂದು ಕೊಡು, ಬಾಯಿ ಬಡ್ಕತ್ತೀನಿ ಅಂತ ಹೇಳಿದೆ. 10 ನಿಮಿಷ ಮಾತಾಡಿದ್ದೀನಿ ಸಾರ್. 2 ಟ್ರ್ಯಾಕ್ಟ್ರುಗಳು ಟೈಮ್ ಆಯಿತು ಅಂತ ಸ್ಟಾರ್ಟ್ ಮಾಡಿಬಿಟ್ರು. ಆ ಟ್ರ್ಯಾಕ್ಟ್ರ್ ಆ ಕಡೆ, ಈ ಟ್ರ್ಯಾಕ್ಟ್ರ್ ಈ ಕಡೆ, ಕಾಲುಗಳು ಹಿಂಗಾಗಿ ಬ್ಯಾಲೆ ಮಾಡೋ ಪರಿಸ್ಥಿತಿ ನನ್ನದು. ನಾನು ಉದಯೋನ್ಮುಖ ಕಲಾವಿದರಿಗೆ ಇದನ್ನೇ ಹೇಳ್ತೀನಿ, ಇಂಥವನ್ನೆಲ್ಲ ಅನುಭವಿಸಿದ್ರೇನೆ ಇಂಥ ಏರ್ ಕಂಡೀಷನ್ ಆಡಿಟೋರಿಯಂನಲ್ಲಿ ಇನ್ನು ಕಾರ್ಯಕ್ರಮ ಮಾಡೋ ದಿನಗಳು ಬರ್ತಾವೆ. ನಾವು ಸ್ವಲ್ಪ ಕಷ್ಟಪಟ್ಟಿಲ್ಲ ನಮ್ಮ ಕಾಲೇಜಿನಲ್ಲಿ, ಹೌದಾ? ತುಂಬ ಕಷ್ಟಪಟ್ಟು ಎಷ್ಟಂಥವ್ರು. ನಮ್ಮ ಕಡೆ ಅಂತೂ ನಿಮಗೆ ಗೊತ್ತಲ್ಲ, ಊಟ ಮಾಡ್ಕೊಂಡು ಹಾಸಿಗೆ ತಗೊಂಡೇ ಬರ್ತಾರೆ. ಕಣ್ಣಾರೆ ನೋಡ್ತೀವಿ, ಮಲಗಬೇಡ್ರಯ್ಯ ಅಂತ ರಿಕ್ವೆಸ್ಟ್ ಮಾಡ್ತಿರ್ತೀವಿ. ಎಷ್ಟೋ ಸಾರಿ ಜೋಶಿ ಮಾಮನಿ ನೀರು ತಗೊಂಡು ಹೋಗ್ತಿರ್ತಾರೆ ಜನರೊಳಗಡೆ, ಚಿಮ್ಕ್ಸೋದು. ಯಾವನಾದ್ರು ತೂಕಡಿಸ್ತಿದ್ದ ಅವ್ನ ಮುಖಕ್ಕೆ ಹಿಂಗೆ ನೀರು ಕೇಳಲಿ ಆ ಲೆವೆಲು. ಬಟ್ ಈಗ ಚೆನ್ನಾಗಾಗಿದೆ. ಟಿಕೆಟ್ಗೂ ಕೂಡ ನಮ್ಮ ಕಾರ್ಯಕ್ರಮಗಳಾಗುವಷ್ಟರ ಮಟ್ಟಿಗೆ ಬೆಳೀತಾ ಇದೆ. ಹೀಗೆ ಹಾಸ್ಯದ ಬಗೆಗಳು ಅನೇಕ ಇದೆ. ನಾನು ತುಂಬ ಇಷ್ಟಪಡೋದು ಮಹಿಳಾ ಆಡಿಯನ್ಸನ್ನು. ಯಾವ ಊರಿಗೆ ಹೋಗಲಿ ಅವರೇ ಜಾಸ್ತಿ ರೀ. ಗಂಡಸರು ಪಾಪ ಬಂದಿರಲ್ಲ ಅಂತಲ್ಲ, ಹೆಂಡ್ತಿಗೆ ಜಾಗ ಮಾಡಿಕೊಟ್ಟು ದೂರದಲ್ಲೆಲ್ಲೋ ನಿಂತಿರ್ತಾರೆ. ಕೂತ್ಕೊಳ್ಳೆ ಅಲ್ಲಿ, ಅವಳು ಕೂತ್ಬಿಟ್ರೆ ಸಾಕು ಅವಳಿಗೆ. ಆದರೆ ಟೈಮ್ ಆದಂಗೆಲ್ಲ ಅವನಿಗೆ ಟೆನ್ಷನ್. ಏನು ಮಾಡ್ತಾನೆ, ನಾನು 9 ಗಂಟೆ ಮೇಲೆ ಆಗಿಬಿಡ್ತದೆ, ಹಿಂಗೆ ನೋಡ್ತಾನೆ. ಅಡಿಯ ಹೇಳೆ ಬಂದಿರೋದು 4 ಗಂಟೆಗೆ, 8:15 ಆಗ್ತಾವಂತ ಹೇಳೆ ಅಂತ ಅವ್ನು. ಸುಮ್ಮನೆ ರೀ ನಿಮ್ದಿರೋದೇ ಕೂತ್ಕೊಳ್ಳೆ ಅಂತ ಅವ್ನು ಪಾಪ 3-4 ಸಾರಿ ಒಂದು ಈಗ ನಿಂತ್ಕೊಂಡ್ಬಿಡ್ತಾನೆ. ಹೌದಾ? ಅನೇಕ ಕಡೆಗಳಲ್ಲಿ, ಎಲ್ಲ ಕಡೆಗಳಲ್ಲಿ ನಮ್ಮ ಹೆಣ್ಮಕ್ಳೇ. ಇಲ್ಲಿ ಟಿ ವಿ ನೋಡಿ ಎಲ್ಲ ಸೀರಿಯಲ್ಗಳು ನೋಡ್ತೀವಿ, ನೋಡಿ ಬೇಡನಲ್ಲ. ಸೀರಿಯಲ್ಗಳು ನೋಡಿದಷ್ಟೇ ಆಸಕ್ತಿಯಿಂದ ಹೊಸ ರುಚಿ ಅಂತ ಮಧ್ಯಾಹ್ನ ಒಂದು ಏನದು ಎಪಿಸೋಡ್ ಬರುತ್ತೆ, ಅಡುಗೆ ಮಾಡೋದು ಹೇಗಂತ ಹೇಳ್ಕೊಡ್ತಾರೆ. ಅದನ್ನು ನೋಡಿ ನಿಮ್ಮ ಗಂಡ ಮಕ್ಕಳಿಗೆ ಯಾರಾದರೂ ರುಚಿಯಾದ ಅಡುಗೆ ಮಾಡಿ ಬಡಿಸಿದ್ದೀರಮ್ಮ? ಸ್ವಲ್ಪ ಕೈ ಮೇಲೆ ಎತ್ತಿ ನೋಡೋಣ. ಒಂದು ಇದ್ದಾರೆ ರೀ ಪಾಪ. ಒಂದು ಎಲ್ಲ ಹೋಟ್ಲಿಂದ ತರಿಸ್ಕೊಳ್ಳೋರೇ ಜಾಸ್ತಿ ದರ್ಶನಿಗಳಿಂದ ಈ ಊರಲ್ಲಿ. ಟಿ ವಿ ನೋಡಿ ಮಾಡಬೇಕು ಹೊಸ ರುಚಿ. 2, 3 ಗಂಡಸರು ಬೇಡ್ರ ಯಾತು ಕೈ ಮುಗಿತೀವಿ. ತೋ 2, 3, 4, 5, 6 ಇಲ್ಲ ಹಿರಿಯರಿದೆ, 15 ಜನ ಸಿಕ್ಕರು ಚಪ್ಪಾಳೆ. ಟಿ ವಿ ನೋಡಿ ಹೊಸ ರುಚಿ ಮಾಡೋರು ಇವರೆಲ್ಲ. ಇವರು ಟಿ ವಿ ನೋಡಿ ಮಾಡಿರೋ ಹೊಸ ರುಚಿನ ಉಂಡ ಅವರ ಮನೆಯ ಗಂಡಂದರು ಮಕ್ಕಳು ಇನ್ನೂ ಬದುಕಿದ್ದೀರಾ? ಕ್ಷಮಸ್ರಮ. ಟಿ ವಿ ನೋಡಿ ಅಡುಗೆ ಮಾಡಬಾರ್ದು. ಟಿ ವಿ ನೋಡಿ ಬಟ್ಟೆ ಬರೀ ಸೀರೆ ತಗೊಳ್ಳಿ, ಬೇಡ ಅನ್ನಲ್ಲ. ಮೇಕಪ್ ಮಾಡ್ಕೊಳ್ಳಿ, ಅದೇ ಥರ ಹೇರ್ ಸ್ಟೈಲ್ ಬದಲಾಯಿಸಿ, ಅಡುಗೆ ಮಾತ್ರ ಮಾಡಬೇಡ್ರಿ.
ಏನು ಹೇಳ್ತಾರೆ ನಾನು ನೋಡಿದೆ, ಬನ್ನಿ ಹೊಸ ರುಚಿ ಕಲಿಯೋಣ. ಹೊಸ ರುಚಿ ಹೇಳ್ಕೊಡೋಕೆ ಬರ್ತಿದ್ದಾರೆ ಮಿಸ್ ಸ್ಮಿತಾ. ನಾನು ಯಾರೋ 60-70 ವಯಸ್ಸು ಮುತ್ತೈದೆ ಬರ್ತಾಳೆ ಅಂದ್ಕೊಂಡ್ರೆ ಬಂದವಳು 17 ವರ್ಷದ ಬಿಳಿ ಜಿರಳೆ ಥರ ಇರೋ ಒಂದು ಹುಡುಗಿ ಟಿಂಗ್ 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 ಅಂತ ಬಂದ್ಲು. ಒಂದು ಕಣ್ಣು ಮುಚ್ಚೋಗ್ಬಿಟ್ಟಿದೆ ಕೂದಲಿಂದ. ಪ್ರತಿ 2 ಸೆಕೆಂಡ್ಗೆ ಟಿಂಗ್ ಅನ್ಕೋತಾಳೆ. ಆವಾಗಲೇ ಅವಳು ಕಣ್ಣಲ್ಲಿ ಏನೋ ಫಳಕ್ಕಂತ ನಮಗೆ ಹೊಳೀತದೆ. ಏನೋ ಇದು ಸ್ಕರ್ಟು, ಸ್ಲೀವ್ಲೆಸ್ ಸ್ಕರ್ಟ್ ಹಾಕೊಂಡಿದ್ದಾಳೆ, ಪುಗ್ಗ ಅಂತ ಹಂಗೆ ಬಿಟ್ಕೊಂಡಿದ್ದಾಳೆ, ಕೈ ಕಾಲು ಇಷ್ಟಿಷ್ಟಿದೆ. ಅವಳು ಊಟ ಮಾಡಿ ಎಷ್ಟು ದಿವಸ ಆಯಿತು ಅನುಮಾನ. ಅಂಥವಳು ಅಡುಗೆ ಹೇಳ್ಕೊಡೋದಕ್ಕೆ ಬಂದಿದ್ಲು. ಮೈ ಗಾಡ್, ನೋಡೇ ಬಿಡ್ಬೇಕಿದನಂತ ನಾನು ಆನ್ ಮಾಡ್ಕೊಂಡು ಕೂತೆ. ಬನ್ನಿ ಹೊಸ ರುಚಿಗಳು ಮಿಸ್ ಮಿಸ್ನ ಅವ್ರು ಬಂದಿದ್ದಾರೆ. ಮೇಡಮ್, ಇವತ್ತು ನೀವು ಬೆಂಗಳೂರು ಮತ್ತು ಇಡೀ ಕರ್ನಾಟಕದ ಜನರಿಗೆ ಯಾವ ಹೊಸ ಅಡುಗೆ ಹೇಳ್ತೀರಾ? ನೀವು ಕುಕ್ಕಿಂಗ್ ಸಬ್ಜೆಕ್ಟ್ನಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಅಂತೆ, ಏನಾದರೂ ಹೇಳ್ಕೊಡ್ತೀರ? ಹೇಳ್ತೀನಿ, ಹೇಳಿ, ಯಾವ ಅಡುಗೆ ಹೇಳ್ಕೊಡ್ತೀರಾ? ನಾನು ಇವತ್ತು ಇವರಿಗೆಲ್ಲ ಸ್ಯಾಟಲೈಟಿಂದ ಬರ್ಬೇಕದು ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಕರ್ಮವೇ ಅನ್ಕಂಡೆ ನಾನು. ನಮ್ಮ ಮನೇಲಿ ಸಣ್ಣ ಸಣ್ಣ ಮಕ್ಕಳಿಗೆ ಓಡಾಡ್ತಾನೆ ನಮ್ಮ ಮಾಮನಿ ಮಗ, ಅವನು ಕೂಡ ವೈಟ್ ರೈಸ್ ಮಾಡ್ತಾನೆ. ಏನು ಮಾಡಾಗಿಲ್ಲ, ಕರೆಸಿರ್ತಾರೆ ವೈಟ್ ರೈಸ್. ಹೇಳಿ ಮೇಡಮ್, ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಅಂದ್ಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಟೈಲೆಟ್ನಾಗ ಹೋಗ್ತೀವ? ಪಕ್ಕದಲ್ಲಿ ಕಿಚನ್ಗೆ ಹೋಗ್ಬೇಕಾ, ಕಂಪಲ್ಸರಿನಾ? ಕಿಚನ್ಗೆ ಹೋಗಬೇಕು. ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ಯವ್ವ, ನಾವು ಮನೆಗೆ ಬೆಂಕಿ ಹಚ್ತಿದ್ದೀವಿ ನೋಡಿ. ಮನೆಗೆ ಬೆಂಕಿ ಹಚ್ಚಿ ಮಾಳೆ ಕೆಂಡ ಹಾಕಿ ಗಂಡನ ಅದ್ರ ಮ್ಯಾಗೆ ಕುಂದ್ರಿಸ್ತೀವ. ಸ್ಟವ್ ಹಚ್ಚಿದ್ಮೇಲೆ ಪಾತ್ರೆ ಇಡ್ಬೇಕು. ಪಾತ್ರೆಯಲ್ಲಿ ವಾಟರ್ ಹಾಕಬೇಕು, ಇವನು ಬಿಸ್ಲರಿ ವಾಟರ್ ಹಾಕಬೇಕು. ವಾಟರ್ ಹಾಕಬೇಕು. ಆಮೇಲೆ ವಾಟರ್ ಬಾಯ್ಲ್ ಆಗಬೇಕು. ಇವನು ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನು ರೀ ಕನ್ನಡದಲ್ಲಿ ಹೇಳ್ತೀರಾ ಯಾರಾದರೂ? ಗುಳ್ಳೆ ಬರೋವರೆಗೂ. ಇದು ಶಾಬ್ದಿಕ ಅರ್ಥ. ಅದಕ್ಕೆ ನಮ್ಮದೊಂದು ಶಬ್ದ ಇದೆಯಲ್ಲ, ಕುದಿಯೋದಕ್ಕೊಂದು ಶಬ್ದ ಇದೆಯಲ್ಲ, ಗವಗವನ. ಕೊತ ಕೊತ. ಮತ್ತೆ ಪಥ ಪಥ ಅಲ್ಲೋ, ಪಥ ಪಥ ಅದು ಆಮೇಲಿಂದು. ಕಥ ಕಥ. ಮತ್ತೆ ಕಥ ಕಥ, ಕೊತ ಕೊತ. ಓಕೆ. ಫಳಫಳನ ಕನ್ನಡಿ ನೋಡ್ಕೊಳ್ಳುವಾಗ ಅನ್ಬೇಕಮ್ಮ, ನನ್ನ ಮುಖ ಪಳಪಳ ಅಂತ ಇದೆ ಅಂತ. ದಗದಗನ ಮನೆಗೆ ಬೆಂಕಿ ಹಚ್ಚಿದಾಗ ಹೇಳ್ಬೇಕು ಅದನ್ನು. ನೋಡಿ ಕನ್ನಡದಲ್ಲಿ ಎಷ್ಟು ವೈವಿಧ್ಯತೆ ಇದೆ. ಬಳ್ಳಾರಿ ಏನೋ ಹಾಗಾದ್ರೆ ಅಲ್ಲಿ ಅಕ್ಕಿಯಲ್ಲೇ ಮಿರರ್ ಇದೆಯೇನೋ ಹಾಗಾದರೆ. ಒಳ್ಳೆ ಹೊಸ್ದಾಗಿ ಗೊತ್ತಾಯಿತು, ಪಳಪಳ. ನಮ್ಮ ಬಳ್ಳಾರಿ ಕಡೆ ನಮ್ಮದು ಗಂಗಾವತಿ, ಅಲ್ಲಿಂದ 1.5 ಗಂಟೆ ಜರ್ನಿ. ಬಬಲ್ಸ್ ಬರೋವರೆಗೂ ಮರಳೋದು. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಮೇಡಮ್, ಎಷ್ಟು ಬಬಲ್ಸ್ ಬರಬೇಕು? ತುಂಬ ಜನರಿಗೆ ಅಡುಗೆ ಮಾಡೋ ಹಾಗಿದ್ರೆ ವಾಟರ್ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ 52,000ವರೆಗೂ ಬಬಲ್ಸ್ ಬರುತ್ತೆ. ಈ ಜಾತ್ರೆ ಅಣ್ಣಮ್ಮ ಗಿಣ್ಣಮ್ಮಾಗೆಲ್ಲ ಪಲಾವ್ ಮಾಡಿಸ್ತಾರಲ್ಲ, ಅವಾಗ 1000s ಆಫ್ ಬಬಲ್ಸ್ ಬರುತ್ತೆ. ನಿಮ್ಮ ಮನೇಲಿ ನೀವು ನಿಮ್ಮ ಗಂಡ ಇಬ್ಬರೇ ಗೂಗೆ ಥರ ಇರೋದ್ರಿಂದ 6 to 8 ಬಬಲ್ಸ್ ಬಂದರೆ ಇಟ್ಸ್ ಓಕೆ ಮೇಡಮ್. ಮೇಡಮ್, ಒಂದು ಕ್ವಶನ್, ಬಬಲ್ಸೇ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು, ಬಾಯ್ ಬೆಳ್ಕೊ ಅಂತ. ಆವಾಗಲೇ ಅಡ್ವರ್ಟೈಸ್ಮೆಂಟು, ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಇಷ್ಟೆಲ್ಲ ಆಗಿ ಅದನ್ನೆಲ್ಲ ಹಿಂಗೆ ತಿರುವಿ ತೆಗೆದು ಅಡ್ವರ್ಟೈಸ್ಮೆಂಟ್ ತೋರಿಸಿ, ಊಟ ಮಾಡುವಾಗ ಎಂತೆಂಥ ಅಡ್ವರ್ಟೈಸ್ಮೆಂಟ್ಸ್ ರೀ, ನೋಡಬಾರ್ದು ಅದನ್ನು. ಡಿಂಗ್ ಡಾಂಗ್ ಬೆಲ್ಲಾಗತ್ತೆ. ಅನ್ನ ಈರುಳ್ಳಿ ಹುಳಿ ಹಾಕೊಂಡು ಕೂತಿರ್ತೀವಿ, ಡಿಂಗ್ ಡಾಂಗ್. ಮನೆಯದಲ್ಲ, ಟಿ ವಿಲಿ ಬಾಗಿಲ ತೆಗಿತಾರೆ. ಬನ್ನಿ ಅಬ್ಬಾಸ್, ಬನ್ನಿ ಅಬ್ಬಾಸ್, ಬನ್ನಿ. ನಿಮ್ಮ ಟೈಲೆಟ್ನ ಹಳದಿ ಕಲೆ ಹಾಗೇ ಇದೆಯೇ? ಕರ್ಮವೇ. ಬಿಳಿ ಸೋನಾ ಮಸೂರಿ ಅಕ್ಕಿ ಅನ್ನ ಅಲ್ಲಿ ತೋರಿಸೋದು ಟೈಲೆಟ್ಟು. ಇನ್ನೊಂದಿದೆ, ತಂಬಿಗೆ ತೊಗೊಂಡು ಹೋಗ್ತಿರ್ತಾರೆ. ಒಂದು ಹುಡುಗಿ, ಮಗಳೇ ಎಲ್ಲಿಗೆ ಹೊರಟೆ ಅಂತ ಕೇಳ್ತಾರೆ. ಯಾರೋ ಸ್ಮಿತಾ ಪಾಟೀಲ್, ಅವಾಗ ಹಳೆ ಅಡ್ವರ್ಟೈಸ್ಮೆಂಟ್. ನಾನು ವಿದ್ಯಾಬಾಲನ್. ಒಂದು ಹುಡುಗಿ ತಂಬಿಗೆ ತೊಗೊಂಡು ಮಗಳೇ ಎಲ್ಲಿಗೆ ಹೊರಟೆ? ನಾನು ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೇನೆ. ಏನು ಬೈಲಲ್ಲಿ ಶೌಚ ಮಾಡುವೆಯಾ? ಮತ್ತೇನು ಪಡ್ಸಲೇ ಕುಂದಿರ್ಬೇಕನ್ನವ ಅಂತ. ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೇನೆ. ಬೈಲಲ್ಲಿ ಶೌಚ ಮಾಡಬಾರ್ದು, ಮತ್ತೇನು ಅದು ಟೈಲೆಟ್ ಕಟ್ಟಿಸಿ ಹಾಗೆ. ಹೀಗೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಎಲ್ಲ ಊಟದ ಸಮಯದಲ್ಲೇ. ಬೇರೆ ಇನ್ನೊಂದಿದೆ ರೀ, ಯಾವುದು ಚಂದನದಲ್ಲಿ ಮಾತ್ರ ಬರ್ತಿತ್ತು, ಯಾವುದು ಹೇಳ್ತಿದ್ದಲ್ಲ ನೀನು? ಅದೊಂದು ಭಾರಿ ಅಡ್ವರ್ಟೈಸ್ಮೆಂಟ್. ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ.
ಚಂದನ ನಿಮಗೆಲ್ಲ ಗೊತ್ತು, ಗೌರ್ಮೆಂಟ್ ಚಾನಲ್ಲು, ಬೇರೆ ಏನು ಅತಿರೇಕ ಇರಲ್ಲ. ಹಾರ್ಮೋನಿಯಂ ಬಾರಿಸೋದು, ಹಾಡು ಹಾಡೋದು, ಭರತನಾಟ್ಯ, ಅದು ಹಿಂಗೆ ಕೈ ಹಿಂಗೆ ಮಾಡೋ ಹಾಗಿಲ್ಲ. ಅಷ್ಟರಲ್ಲೇ ಹಿಂಗೆ ಸರ್ಕಾರಕ್ಕೆ ತೊಂದರೆ ಆಗಲಾರ್ದಂಗೆ, ಸರ್ಕಾರಕ್ಕೆ ಗೌರ್ಮೆಂಟಿಗೆ ಕೈ ಬಡಿಲಾರ್ದಂಗೆ ಡ್ಯಾನ್ಸ್ ಮಾಡಬೇಕು. DD1 ಅದನ್ನು ಯಾರು ನೋಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ನೋಡಿದರೂ ಕೂಡ ಅದರಲ್ಲಿ ಆ ಸೀರಿಯಲ್ಗಳು, ಆ ಕಾರ್ಯಕ್ರಮಗಳಿಗೆ ಪರ್ಮನೆಂಟ್ ಅಡ್ವರ್ಟೈಸ್ಮೆಂಟ್ ಇದ್ದಾರೆ. ಇವತ್ತು ಸುಮಾರು ಒಂದು 25 ವರ್ಷದಿಂದ ನೋಡ್ತಿದ್ದೀನಿ ಚಂದನದಲ್ಲಿ. ಏನು, ದಿಸ್ ಪಾರ್ಟ್ ಆಫ್ ದಿ ಫೀಚರ್ ಫಿಲ್ಮ್ ವಾಸ್ ಬ್ರಾಟ್ ಟು ಯು ಬೈ ಅಮೃತಾಂಜನ್ ಬಾಂಬ್ ಲಿಮಿಟೆಡ್. ಇವತ್ತಿಗೂ ಇವರಿಗೆಲ್ಲ ಬಣ್ಣದ ಅಡ್ವರ್ಟೈಸ್ಮೆಂಟ್. ಅದಕ್ಕೆ ಹೌದಾ? ಹೀಗೆ ಜೀವನದಲ್ಲಿ ಹಾಸ್ಯನ ಹುಡುಕ್ತಾ ಹೊರಟ್ರೆ ಖಂಡಿತ ನಿಮ್ಮ ಪಾಲಿಗೆ ಸಿಗುತ್ತೆ. ನಾವು ಮುಸುಡಿ ಅಂತೀವಿ ನಮ್ಮ ಕಡೆ, ಹೀಗೆ ಮಾಡ್ಕೊಂಡು ಕೊಡಬಾರ್ದು ಅಂತ ಹೇಳ್ತಾ, ಭಾಳಷ್ಟು ಅದ್ಭುತವಾಗಿ ಕೂತಿದ್ದೀರಾ, ಇನ್ನೇನೇನೂ ಇಲ್ಲ ಅಂತ ಹೇಳ್ತಾ, ನಮ್ಮಲ್ಲಿ ಹಾಡಿಗೆ ಹಿಂದಿ ಇಂಗ್ಲೀಷು ಸರಿ ಬರಲ್ಲ ನಮ್ಮ ಕಡೆ, ಆದರೂ ಹಾಡೋದು ಬಿಡಲ್ಲ ಮಕ್ಕಳು. ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್ ಕಿತನಾ ಬದಲ್ ಗಯ ಇನ್ಸಾನ್. ತುಂಬ ಹಳೆ ಹಾಡಿದು, ಹೌದಾ? ಚಪ್ಪಾಳೆ ತರ್ತ ಹಾಡ್ಬೋದು. ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್ ಕಿತನಾ ಬದಲ್ ಗಯ ಇನ್ಸಾನ್. ಮುಂದೆ ನನಗೂ ಗೊತ್ತಿಲ್ಲ. ಇದನ್ನು ಒಬ್ಬ ಹೀಗೆ ನನ್ನಾಗೆ ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ, ಎಷ್ಟು ಚೆನ್ನಾಗಿ ಹಾಡ್ತಾನೆ ಅಂತ ಅವನಿಂದ ನಿಮ್ಮಂಥವರೆಲ್ಲ ಹೋಗೋದು. ಅವನು ಮುಂದೆ ಹಾಡಲಿಕ್ಕಿಲ್ಲ. ಹಾಡೋ ಮುಂದೆ, ನನಗೆ ಏನಾದರೂ ಕೊಟ್ಟರೆ ಹಾಡೋ. ನಾನು ಆಯಿತು ಕಣೋ ಕೊಡ್ತೀವಿ ಅಂತ ಎಲ್ಲ ಒಂದು ಸಾರಿ ಸೇರಿ ಬಡ್ಡಿ ಮಗನೇ ನೀ ಹಾಡಲೇಬೇಕು, ಇಲ್ಲಾಂದರೆ ಹಾಡೋದು ಬಿಡಬೇಕಿದನ್ನು ನೀನು ಮುಂದುವರೆಸಿದರೆ ನಾನು ನಿಮ್ಗೆ ಪ್ರೈಸ್ ಕೊಡ್ತೀನಿ. ಅವನಿಗೆ ಅಷ್ಟೇ ಬರ್ತಿತ್ತು. ಆದರೆ ಅವನ ಕ್ರಿಯೇಟಿವಿಟಿ ಹೇಗಿತ್ತು ಅಂದರೆ, ಅವ್ನು ಹಾಡಿದ ಒಂದು ದಿವಸ ಎಲ್ಲ ಗೌಡರು, ಕುಲಕರ್ಣಿ, ಊರು ಜನ ಇದೇ ಥರ ಸೇರಿ ಹಾಡ ಬಡ್ಡಿ ಮಗನೇ ಅಂದರು. ಶುರು ಮಾಡಿದವನು, ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್ ಕಿತನಾ ಬದಲ್ ಗಯ ಇನ್ಸಾನ್. ಮುಂದೆ ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್ ಕಿತನಾ ಬದಲ್ ಗಯ ಇನ್ಸಾನ್. ಓದಿದ್ದೀವಿ ಮಗನೇ ನಿನ್ನ. ಮತ್ತೆ ಶುರು ಮಾಡಿ 3ನೇ ಸಾರಿ ಒದಿಸ್ಗಳಾರ್ದಕ್ಕೆ ಹಾಡಿದೆ. ಏನು, ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್ ಕಿತನಾ ಬದಲ್ ಗಯ ಇನ್ಸಾನ್. ಕಾಣ ಕೋಣ ಕರ ಕಟ ಕಟ ಬೋಲೆ, ಕೋಣ ಕಾಣ ಕರ ಕುಟ ಕುಟ ಬೋಲೆ, ಕಟ ಕಟ ಬೋಲೆ ಕುಟು ಕುಟು ಬೋಲೆ, ಕಿಟಿ ಕಿಟಿ ಬೋಲೆ ರೇ ಹರ ಹರ ಶಂಭೋ ಮಹಾದೇವ. ಅಲ್ಲಿ ಬಡ್ಡಿ ಮಕ್ಕಳಿಗೆ ಯಾರಿಗೂ ಹಿಂದಿ ಬರ್ತಿರ್ಲಿಲ್ಲ. ಎಲ್ಲರೂ ಅವನಿಗೆ ಸನ್ಮಾನ ಮಾಡಿ ಸಿಹಿ ಊಟ ಮಾಡಿ ಬಡಿಸಿ ಬೀಳ್ಕೊಟ್ರಂತ. ಇದು ಕ್ರಿಯೇಟಿವಿಟಿ ಅಂದರೆ ಇದು. ಅದಕ್ಕೆ ಮಕ್ಕಳಿಗೆ ಬರೀ ಮಾರ್ಕ್ಸ್ ತಗೊಂಡು ಮಕ್ಕಳು ಮಾತ್ರ ಗೌರವಿಸಬಾರ್ದು. ಈ ಥರ ಹಳ್ಳಿಯಲ್ಲಿ ಅನೇಕ ಪ್ರತಿಭೆಗಳಿದೆ. ಇವತ್ತಿನ ಕಾರ್ಯಕ್ರಮ 4ರಿಂದ 9 ಗಂಟೆ, ಈಗ ಅಂದರೆ ಸತತ 5 ಗಂಟೆ. ನೀವೆಲ್ಲ ಆಲ್ಮೋಸ್ಟ್ ಫಸ್ಟ್ ಬಂದವರಿಗೆ 5 ಗಂಟೆ, ಆಮೇಲೆ ಬಂದವರಿಗೆಲ್ಲ 3:30-4 ಗಂಟೆ. ಒಂದೇ ಕಡೆ ಬೆಂಗಳೂರವರು ಒಂದೇ ಕಡೆ 4 ಗಂಟೆ ಕೂಡ್ತಿದ್ದಾರೆ ಅಂದರೆ ಇದು ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಪಂದನೆ. 4,000 ಕಾರ್ಯಕ್ರಮದಲ್ಲಿ ಒಂದು 2,500-3,000 ಹುಬ್ಬಳ್ಳಿಲೇ ಆಗಿದೆ, ಬೆಂಗಳೂರಲ್ಲೇ ಆಗಿದೆ. ಇನ್ನುಳಿದಂತೆ ದಾವಣಗೆರೆ ಹುಬ್ಬಳ್ಳಿ ಹೈ ಅಷ್ಟು. ಇನ್ನು 10ಕ್ಕಿಂತ ಕಡಿಮೆ ಯಾವವರೆಗೂ ಹೋಗೇ ಇಲ್ಲ. ನಾವು ಎಲ್ಲವರೆಗೂ 10 ಬಾರಿ 11 ಬಾರಿ ಹೋಗಿದ್ದೀವಿ. ಇದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಪ್ರೋತ್ಸಾಹ ಅಂತ ಹೇಳ್ತಾ ನಿಮಗೊಂದು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ನಾನು ದಯವಿಟ್ಟು ಓದುವ ಹವ್ಯಾಸ ನಮ್ಮ ತಾಯಿಯಿಂದ. ಇವತ್ತು ಅದಕ್ಕೆ ನಮ್ಮ ತಾಯಿನ ಯಾಕೆ ಮಹಾಮನಿಯವರು ಇಲ್ಲಿ ನನಗೂ ತಿಳಿಯದಂತೆ ಆ ವ್ಯವಸ್ಥೆ ಮಾಡಿದರು ಅಂದರೆ, ನಮ್ಮ ತಾಯಿ ಯಾವಾಗಲೂ ಕೇವಲ 4ನೇ ಕ್ಲಾಸ್ ಓದೋಳು. ಯಾವಾಗಲೂ ಕಾದಂಬರಿಗಳನ್ನ ಓದ್ತಾರೆ. ರಜೆ ದಿನಗಳಲ್ಲಂತೂ 4 ಕಾದಂಬರಿ ಓದೋಳು. 15 ಪೈಸಕ್ಕೆ ಒಂದು ಬುಕ್ಕು, ಖರೀದಿಗಲ್ಲ, ಸರ್ವಿಸ್ ಲೈಬ್ರರಿಯಲ್ಲಿ, ಸರ್ಕ್ಯುಲೇಟಿಂಗ್ ಲೈಬ್ರರಿಯಲ್ಲಿ 15 ಪೈಸೆ ಕೊಟ್ಟರೆ ಒಂದು ಕಾದಂಬರಿ ಕೊಡೋದು. ತಿರ್ಗಿ 10 ಪೈಸೆ ಕೊಟ್ಟರೆ ಇಡೀ ಓದೋವರೆಗೂ ಕೊಡೋರು. ಹೀಗೆ ಅಂಥ ಕಾದಂಬರಿ, ಇದು ಚೆನ್ನಾಗಿದೆ ಓದು ಪ್ರಾಣಿ ಅಂತ. ನನಗೆ ಪ್ರಾಣಿ ಅನ್ನೋದು ಪದ್ಧತಿ. ಪ್ರಾಣಿ ಅಂದು ಕಡೆಗೂ ನಾನು ಮಾತಾಡುವ ಪ್ರಾಣಿನೇ ಆಗಿಬಿಟ್ಟೆ. ನಮ್ಮ ತಾಯಿ ಈಗಿಲ್ಲ, ಕೇವಲ 3 ತಿಂಗಳಾಯಿತು ತೀರ್ಕೊಂಡು. ಅವರು ಓದಿನಿಂದ ನಾವು ಓದಿ. ಅದಕ್ಕೆ ನಿಮ್ಮ ಕೈಯಲ್ಲಿ ಪುಸ್ತಕ ನೋಡಿದ್ರೆ ಮಕ್ಕಳು ಪುಸ್ತಕ ಹಿಡಿತಾರೆ. ನೀವು ಪುಸ್ತಕ ತಗೋ ಅಂದು ನೀವು TV ಏನು ಮಾಡೋ ಸೀರಿಯಲ್ ಅಂದರೆ ಅದಕ್ಕೆ ಸೀರಿಯಲ್ ಬಿಡಿ, ಪುಸ್ತಕ ಹಿಡಿ, TV ಬಿಡಿ, ಪುಸ್ತಕ ಹಿಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೊರಗಡೆ ಪುಸ್ತಕಗಳ ಮಾರಾಟಕ್ಕಿದೆ. ಇವತ್ತಿನ ಈ ಭಾಷಣದಿಂದ ನೀವು ಸ್ಫೂರ್ತಿಗೊಂಡಿದ್ರೆ ದಯವಿಟ್ಟು ಹೋಗುವಾಗ ಒಂದೊಂದು ಪುಸ್ತಕ ಹಿಡ್ಕೊಂಡು ಹೋಗಿ. ಅವ್ರಿಗೆ ಗೊತ್ತಾಗದಾಗಲ್ಲ, ದುಡ್ಡು ಕೊಟ್ಟು